ನಾನೆಷ್ಟು ದಡ್ಡಿ ಅಂತ ಹೇಳಿದ್ರೆ ಕೆಂಬಾನಿ ಕೆಂಪೇಗೌಡ ಬಸ್ ನಿಲ್ದಾಣ ಅಂತ ಹೇಳಿದ್ರೆ ಹತ್ತುತ್ತಾ ಇರ್ಲಿಲ್ಲ ಬಸ್ಸು. ಅದ್ ಯಾವ್ದೋ ಒಂದು ರೂಟ್ ಅನ್ಕೊಂಡಿದ್ದೆ. ಕೆಂಬಾನಿ ಅಂತ ಹೇಳಿದ್ರೆ ಫುಲ್ ಬರಿಬೇಕಿತ್ತು, ಫುಲ್ ಬರಿತಾ ಇರ್ಲಿಲ್ವಲ್ಲ. ಕೆಂಬಾನಿ 22 22 ಬಸ್ ನಿಲ್ದಾಣ ಅಷ್ಟು ಇದು ಸರ್. ನನ್ಗೆ ನೀವು ಇವಾಗ ಹಳೇದೆಲ್ಲ ರೀಕಾಲ್ ಮಾಡಿದಾಗ ಹೌದಾ ಹಿಂಗಿತ್ತ, ಹಿಂಗೆಲ್ಲ ಇತ್ತ. ಇವಾಗ 20 ರೂಪಾಯಿ ಅಂದ್ರೆ ಹೌದಾ ಬಿಡು ಅಂತ ಧೈರ್ಯ ಮಾಡಿ ಏನೋ ತಗೋತೀವಿ. ಅವಾಗ ಹಂಗಿರ್ಲಿಲ್ಲ ಅಲ್ಲ. ಒಂದೊಂದು ರೂಪಾಯಿಗೆ ಎಷ್ಟೊಂದು ಯೋಚನೆ ಮಾಡ್ಬೇಕಿತ್ತಲ್ವಾ. ನೀವು ನಂಬ್ತಿರ ಬಿಡ್ತೀರ, ನಾನು 1 ರೂಪಾಯಿ ಯಾವ ಬಸ್ ಡ್ರೈವರ್ ಹತ್ರನೂ ಬಿಡಲ್ಲ, ಯಾವ ಕಂಡಕ್ಟರ್ ಬಿಡಲ್ಲ. ಯಾವ್ದಾರು ದಿನಸಿ ಅಂಗಡಿಗೆ ಹೋದ್ರು ಕೂಡ 1 ರೂಪಾಯಿ ಚೇಂಜ್ ಇಲ್ಲ, ಚಾಕ್ಲೇಟ್ ಕೊಡ್ತೀನಿ ಅಂದ್ರೆ ಯಾಕೆ ಚಾಕ್ಲೇಟ್ ಕೊಡ್ತೀರಾ, 1 ರೂಪಾಯಿ ದುಡ್ಡು ಕೊಡಿ ನನಗೆ ದಿನಸಿ ಬೇಡ ಅಂತೆಲ್ಲ ಇವಾಗ್ಲೂ ಬರ್ತೀನಿ ಸರ್ ನಾನು. ಶಿವಣ್ಣ ಅಥವಾ ಅಪ್ಪು ಸರ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಆ ಥರ ಸೆಲೆಬ್ರಿಟೀಸ್ ಏನಾದರೂ ಬೆಳಗ್ಗೆ ಟೈಮ್ ಕಾಲ್ ಮಾಡಿ ಮಿಸ್ ಆದರೆ ಸಂಜೆ 5 ಗಂಟೆ ಮೇಲೆ ಕಾಲ್ ಮಾಡಿದ್ರೆ ಪಿಕ್ ಮಾಡ್ತಾರಲ್ಲ. ಮತ್ತು ನಾನು ಮಾರ್ನಿಂಗ್ ಅವ್ರು ಕಾಲ್ ಪಿಕ್ ಮಾಡ್ತಾ ಇದ್ದೆ ಮಾರ್ನಿಂಗ್ 9 ಗಂಟೆ ಮೇಲೆ. ನನ್ನ ಪರ್ಸನಲ್ ಟೈಮ್ ಅವ್ರಿಗೆ ಕೊಡಬಾರ್ದು ಅಂತ ನನ್ನ ಮೈಂಡಲ್ಲಿ ಡಿಸೈಡ್ ಆಗಿದೆ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಒಂದು ಸುಟ್ಕೇಸ್ ಇಟ್ಕೊಂಡ್ ಬಂದಿದ್ದು, ಒಂದಷ್ಟು ಬಟ್ಟೆಗಳಿದ್ದು, ಅದೊಂದಿತ್ತು, ಸರ್ಟಿಫಿಕೇಟ್ಗಳಿದ್ದು, ಇಂಟರ್ನ್ಶಿಪ್ಪಿಗೆ ಬರಬೇಕಿತ್ತು. ಬಂದೆ. ಪಿ ಜಿ ಉಳ್ಕೊಳ್ಳಂದ್ರೆ ಪಿ ಜಿಲಿ 5,000 ಸರ್ ಬೆಂಗಳೂರಲ್ಲಿ. ದುಡ್ಡಿಲ್ಲ. ಅಪ್ಪ ಅಮ್ಮ ಬೇಡ, ನೀನು ಏನು ಮಾಡ್ತಿದ್ಯಾ, ಮನೆ ಏನು ಮಾಡಕ್ಕೆ ಮಾಡಿದ್ಯಾ ನೀನು ಅಂತ ಎಲ್ಲ ಮದುವೆ ಏಜಿಗೆ ಬಂದಿರೋಂಥ ಹುಡುಗಿ ಮನೆಯವ್ರ ಮಾತೆಲ್ಲ ಧಿಕ್ಕಾರ ಮಾಡಿ ಬರ್ತಾರೆ ಅಂತ ಹೇಳಿದಾಗ ಎಷ್ಟೆಲ್ಲ ಇರುತ್ತೆ ಅವ್ರಿಗೆ ಅಂತೇಳಿ. ಅಂತ ನಮ್ಮ ಅಮ್ಮ ದುಡ್ಡು ಕೊಡೋದು ನನಗೆ, ಅಪ್ಪನ ಕಾಣ್ದಂಗೆ ಸ್ವಲ್ಪ ಸ್ವಲ್ಪ ಪ್ರೀತಿ ಅಲ್ವಾ ಕೊಡೋದು. ನಮ್ಮ ಪಪ್ಪ ಆಮೇಲೆ ಕೊನೆ ಕೊಟ್ಟರು. ಪಪ್ಪ ಇದು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅಂತ ನಮ್ಮಮ್ಮ ಕೊಡ್ತು ದುಡ್ಡು. ಆಯಿತು ಹೋಗು ಒಳ್ಳೇದಾಗ್ಲಿ ಅಂತ ಹೇಳಿ. ಸರಿ ಆಯ್ತು ಎಲ್ಲಿ ಅಂತ ಹೇಳಿದಾಗ ನಮ್ಮ ಕಸಿನ್ ಮನೇಲಿ, ಅಂದರೆ ನಮ್ಮ ಅಮ್ಮನ ಚಿಕ್ಕಪ್ಪನ ಮಗ ರವಿ ಮಾವ ಅಂತ, ಅವರು ನಮ್ಮನೆಗೆ ಬಾ ಅಂತ ಕರೆದು. ಅವ್ರ ಫ್ಯಾಮಿಲಿ ಇದ್ದಾರೆ, ಅತ್ತೆ ಮಾವ ಅಂತ ಹೇಳಿ. ಅವ್ರ ಮನೇಲಿ 1 ತಿಂಗಳು ಇದ್ದೆ. ಸುಂಕುದಕಟ್ಟೆಯಿಂದ ನಾನು ವಿಜಯ ಕರ್ನಾಟಕ ಚಾಮರಾಜಪೇಟೆಗೆ ಬರಬೇಕಿತ್ತು. ನಾನೆಷ್ಟು ದಡ್ಡಿ ಅಂತ ಹೇಳಿದ್ರೆ ಕೆಂಬಾನಿ ಕೆಂಪೇಗೌಡ ಬಸ್ ನಿಲ್ದಾಣ ಅಂತ ಹೇಳಿದ್ರೆ ಹತ್ತುತ್ತಾ ಇರ್ಲಿಲ್ಲ ಬಸ್ಸು. ಅದ್ ಯಾವ್ದೋ ಒಂದು ರೂಟ್ ಅನ್ಕೊಂಡಿದ್ದೆ. ಕೆಂಬಾನಿ ಅಂತ ಹೇಳಿದ್ರೆ ಫುಲ್ ಬರಿಬೇಕಿತ್ತು, ಫುಲ್ ಬರಿತಾ ಇರ್ಲಿಲ್ವಲ್ಲ. ಕೆಂಬಾನಿ 22 22 ಬಸ್ ನಿಲ್ದಾಣ ಅಷ್ಟು ಇದು ಸರ್ ನನ್ಗೆ. ಆಮೇಲೆ ನಾನೇನ್ ಮಾಡಿದೆ ಗೊತ್ತಾ, ಬರ್ಬೇಕಾರೆ ಹೆಂಗೋ ಬಸ್ಸಲ್ಲಿ ಬರ್ತಾ ಇದ್ದೆ. ನಮ್ಮ ಮಾವ ಹೇಳಿತ್ತು, ಒಂದಿನ ಕರ್ಕೊಬಂತು, ಇದೇ ವಿಜಯ ಕರ್ನಾಟಕ ಆಫೀಸು, ರೆಗ್ಯುಲರ್ ಆಗಿ ಸುಂಕದಕಟ್ಟೆಯಿಂದ ಇಲ್ಲಿ ಇಳ್ಕೊಬೇಕು, KR ಮಾರ್ಕೆಟಲ್ಲಿ ಇಳ್ಕೊಬೇಕು, ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು ಅಂತ. ಸರಿ ಆಯ್ತು ಅಂತ ಹೇಳಿ ಒಂದೇ ರೂಟು ಸರ್ ನಡ್ಕೊಂಡ್ ಬರ್ತಾ ಇದ್ದಿದ್ದು. ಸಂಜೆ ಎಷ್ಟು ಗಂಟೆ ಗೊತ್ತಾ ನಮ್ಗೆ ಇಂಟರ್ನ್ಶಿಪ್ ಇದ್ದಿದ್ದು? ಎಷ್ಟು 9 ಗಂಟೆ 12 ಗಂಟೆಯಿಂದ ಮತ್ತು 5 ಗಂಟೆ ತನಕ. ನಾನೇನು ಮಾಡ್ತಾ ಇದ್ದೆ ಅಂತ ಹೇಳಿದರೆ, ನೋಡಿ, ನಾವು ನಮ್ಮಲ್ಲಿರುವಂಥ ಆಸಕ್ತಿ ನಮ್ಮನ್ನು ಎಲ್ಲಿಗೆ ಕರ್ಕೊಂಡೋಗುತ್ತೆ ಅನ್ನೋದಕ್ಕೆ ನಾನು ಹೇಳೋ ಉದಾಹರಣೆಗಳು ಸಾಕ್ಷಿ ಆಗುತ್ತೆ. ನಾನು ಕೇಳೋದು ಅವರಿಗೆ, ನಮಗೆ ಲವಲವಿಕೆ ಅಡಿಷನ್ನೇ ಅಲ್ಲ. ಅವಾಗ ನಮಗೆ ರಿಪೋರ್ಟಿಂಗ್ ಸೆಕ್ಷನ್ ಅಂದರೆ ರಿಪೋರ್ಟಿಂಗ್ ಅಂತ ಹೋದಾಗ, ಒಂದು ಪತ್ರಿಕೆಗಂತ ಹೋದಾಗ ಬೇರೆ ಬೇರೆ ವಿಭಾಗಗಳು ಬರ್ತವೆ. ಒಂದು ರಿಪೋರ್ಟಿಂಗ್ ವಿಭಾಗ, ಒಂದು ಡೆಸ್ಕ್ ವಿಭಾಗ, ಒಂದು ಸಂಪಾದಕೀಯ ಎಡಿಟೋರಿಯಲ್ ಸೆಕ್ಷನ್ನು, ಮತ್ತು ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಸೆಕ್ಷನ್ನು, ಮತ್ತು ಇನ್ನೊಂದು ಅಂತ ಹೇಳಿದಾಗ ಟೆಕ್ನಿಕಲ್ ಸೆಕ್ಷನ್, ಇಷ್ಟೆಲ್ಲ ಬರ್ತವೆ. ಅದರಲ್ಲಿ ಎಲ್ಲ ಡಿಪಾರ್ಟ್ಮೆಂಟಲ್ಲೂ 1 ತಿಂಗಳಷ್ಟು ಇಂಟರ್ನ್ಶಿಪ್ ಮಾಡಬೇಕು. ಎಲ್ಲ ಡಿಪಾರ್ಟ್ಮೆಂಟಲ್ಲೂ 1 ವಾರ ಕೆಲಸ ಮಾಡಬೇಕಂತ ಹೇಳಿದರು. ಫಸ್ಟ್ ಆಗ್ತಾಗ ರಿಪೋರ್ಟಿಂಗ್ ಸೆಕ್ಷನ್ ಹಾಕಿದ್ರು. ರಿಪೋರ್ಟಿಂಗ್ ಸೆಕ್ಷನಲ್ಲಿ ಅಂತ ಹೇಳಿದರೆ, ಈ ಬೆಂಗಳೂರಲ್ಲಿ ಮೆಟ್ರೋ ಸುದ್ದಿಗಳನ್ನ ನಾವು ಕವರ್ ಮಾಡಬೇಕಿತ್ತು. ನಾವು ಯಾವಾಗಷ್ಟೇ ಇಂಟರ್ನ್ಶಿಪ್ ನಮ್ಮ ಮೇಲೆ ಹೆಂಗೆ ಡಿಪೆಂಡ್ ಆಗಿ ಅದು ಪತ್ರಿಕೆಗಳೆಲ್ಲ ಹೆಂಗೆ ಕಳಿಸ್ತಾರೆ ನಮ್ಮನ್ನು. ಆವಾಗ ನಮ್ಮದು ಟೈಮಿಂಗ್ಸ್ ಇದ್ದಿದ್ದು 12 ಗಂಟೆಗೆ ಪತ್ರಿಕೆಗಳೆಲ್ಲ ಸ್ಟಾರ್ಟ್ ಆಗೋದು, ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆಗಲ್ಲ. ಅಡಿಷ್ನಲ್ ಬರ್ತಾವಲ್ಲ, ಇವಾಗ ಪುರವಣಿಗಳು ಬರ್ತಾವಲ್ಲ ವಿಶೇಷತೆ, ಅವುಗಳಿಗೆಲ್ಲ ಬೆಳಗ್ಗೆ ಅಡಿಷ್ನಲ್ ಎಲ್ಲ ಕೆಲಸ 9 ಗಂಟೆಯಿಂದ ಸಂಜೆ 4 ಗಂಟೆ ತನಕ. ಇವಾಗ ಡೈಲಿ ರೆಗ್ಯುಲರ್ ಆಗಿ ನ್ಯೂಸ್ ಪೇಪರ್ ಪ್ಯಾಟರ್ನ್ ಹೆಂಗೆ ವರ್ಕ್ ಆಗುತ್ತೆ ಅಂತ, 12 ಗಂಟೆಗೆ ಎಂಪ್ಲಾಯ್ ಬಂದರೆ ಶಿಫ್ಟ್ ವೈಸ್ ಕೆಲಸ ಮಾಡ್ತಾರೆ. ಕೆಲವರು 9 ಗಂಟೆಗೆ ಮನೆಗೆ ಹೋಗ್ತಾರೆ, ಕೆಲವರು 12 ಗಂಟೆಗೆ ಮನೆಗೆ ಹೋಗ್ತಾರೆ, ಕೆಲವರು 5 ಗಂಟೆಗೆ ಬರ್ತಾರೆ, 4 ಗಂಟೆಗೆ ಬರ್ತಾರೆ. ಈ ರೀತಿಯಾಗಿ ಫಸ್ಟ್ ಶಿಫ್ಟ್ ಸೆಕೆಂಡ್ ಶಿಫ್ಟ್ ಇರುತ್ತೆ, ಪತ್ರಿಕೆಗಾಗಲಿ ಮತ್ತು ವಿದ್ಯುತ್ ಮಾಧ್ಯಮದಲ್ಲಾಗಲಿ. ಹಂಗಾಗಿ ನಾನು ಅಲ್ಲಿಂದ ಬರ್ತಾ ಇದ್ದೆ, ಬೆಳಗ್ಗೆ ತಿಂಡಿ ತಿನ್ಕೊಂಡು ಬರ್ತಾ ಇದ್ದೆ. ಇಲ್ಲಿ ಬಂದಾಗ ರಿಟರ್ನ್ ಹೋಗೋಕ್ಕೆ ಬಸ್ಸಿಗೆ ದುಡ್ಡು ಬೇಕಲ್ಲ, ಅದಕ್ಕೆ ಏನು ಮಾಡ್ತಿದ್ದೆ ಗೊತ್ತಾ, 10 ಗಂಟೆ ತನಕ ಇವರೆಲ್ಲ ರಿಪೋರ್ಟರ್ಸ್, ಒರಿಜಿನಲ್ ರಿಪೋರ್ಟರ್ಸ್ ಎಲ್ಲ ರೆಗ್ಯುಲರ್ ಆಗಿ ಇರ್ತಾ ಇದ್ರಲ್ಲ, ಪರ್ಮನೆಂಟ್ ಜಾಬ್, ಕಾಯ್ಕೊಂಡು ಕೂತ್ಕೊಂಡು ಅವ್ರ ಜೊತೆ ಕ್ಯಾಬಲ್ಲಿ ಹೋಗ್ತಾ ಇದ್ದೆ. ಸುಂಕದಕಟ್ಟೆಗೆ ಒಬ್ರು ಅಕ್ಕ ಬರೋರು, ಪಂಕಜಕ್ಕ ಅಂತ, ಅವ್ರದ್ದು ನಮ್ಮ ಮಾವರ ಮನೆ ಪಕ್ಕನೇ ಇದ್ದಿದ್ದು, ಪಕ್ಕದ್ರೋಳು, ಅವ್ರ ಹತ್ರ ಬಿಡಿಸ್ಕೊಂಡು ಹೋಗ್ತಿದ್ದೆ. ಮತ್ತೆ ಬಸ್ ಚಾರ್ಜಿಗೆ ದುಡ್ಡು ಕೊಡ್ಬೇಕಲ್ಲ ನಾನು, 20 ರೂಪಾಯಿ. ಅಂದ್ರೆ ನಾನು ಹೇಳೋದು ಇವಾಗ ಅಯ್ಯೋ 20 ರೂಪಾಯಿ ಅನ್ಸುತ್ತೆ, ಬಟ್ ಅವಾಗ ಅಷ್ಟು ಕಷ್ಟ ಇತ್ತು ಸರ್. ಅಲ್ಲ, ಇದು ಎಲ್ಲಿಂದ ಶುರುವಾಗಿದೆ ನಿಮ್ದು ಅಂದ್ರೆ, ಈ ಹಾಸ್ಟೆಲ್ಗೆ ಹೋದಾಗಿಂದ ಉಳಿತಾಯ ಮತ್ತು ಗಳಿಕೆ 2 ಮಾಡ್ಕೊಂಡೇ ಬಂದಿದ್ದೀರಿ ನೀವು. ಹೌದು, ನಾನು ಯಾರನ್ನ ಕೇಳಿ, ಹಂಗಾಗಿ ನಮ್ಮ ಮಾವ ಯಾಕೆ ಇಷ್ಟು ದಿನ ಬರ್ತೀನಿ, ಅವ್ರಿಗೆ ನಾನು ಕಷ್ಟ ಹೇಳ್ಕೊಳಂಗಿಲ್ಲ. ನಾನು ಯಾರ ಹತ್ರನೂ ಹೇಳ್ಕೊಳ್ಳಲ್ಲ ಸರ್, ಅಷ್ಟು ಯಾರ ಹತ್ರನೂ ಹೇಳ್ಕೊಳ್ಳಲ್ಲ. ಈ ವಿಷಯ ಆಕಾಶ್ ಅವ್ರಿಗೆ ಕೇಳಿ ಶಾಕ್ ಆಗ್ಬೋದು ಅನ್ಸುತ್ತೆ. ಯಾರತ್ರನೂ ಹೇಳ್ಕೊಳ್ಳಲ್ಲ ಕೆಲವೊಂದನ್ನ. ನಮ್ಮ ಮಾವನ್ಗೆ ಹೇಳಿಲ್ಲ ಇಷ್ಟೊಂದಿದೆ ಅಂತ. ಹೌದಾ, ದುಡ್ಡಿಗೆಲ್ಲ ಅಪ್ಪ ಅಮ್ಮ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೆ. ನಮ್ಮ ಮಾವ ಕೊಡಲ್ಲ ಅಂತ ಏನು ಹೇಳಿಲ್ಲ, ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೆ.
ಅಂದರೆ ನನ್ನ ಹತ್ರ ಅವಾಗ ಹೆಂಗಿತ್ತಂತ ಹೇಳಿದ್ರೆ ಒಂದು 5-6 ಜೊತೆ ಕಲರ್ಫುಲ್ ಬಟ್ಟೆಗಳು ಬಂತು, ಪ್ಯಾಂಟ್ ಶರ್ಟ್ ಆಗ್ತಾ ಇದ್ದೆ. ಹುಡುಗಿ ನೋಡೋದಕ್ಕೂ ಚೆನ್ನಾಗಿದ್ದಾಳಲ್ಲಪ್ಪ, ದುಡ್ಡಿರುತ್ತೆ ಅಂತ ಅನ್ಕೊಳ್ತಾರೆ. ಬಟ್ ಹಂಗಿರ್ನಿಲ್ಲ. ಔಟ್ಲುಕ್ ಹಂಗೆ ಕಾಣಿಸ್ತಾ ಇರ್ಬೋದು, ಬಟ್ ಒಳಗಡೆ ಇರ್ನಿಲ್ಲ ಸರ್. ಒಳಗಡೆ ಇರ್ನಿಲ್ಲ. ಒಳಗಡೆ ಖಾಲಿ ಪಸ್ಸು ಸರ್, ಎಲ್ಲ ಜೋಬು ಖಾಲಿ ಎಲ್ಲ ಎಂಥದ್ದು ಇಲ್ಲ, ಖಾಲಿ. ಇನ್ನೇನು ಇರ್ತಾ ಇತ್ತು ತಲೆಯಲ್ಲಿ, ಒಂದಷ್ಟು ಬರವಣಿಗೆ ಬುದ್ಧಿ ಇತ್ತು ಬಿಟ್ರೆ ಇನ್ನೇನು ಇಲ್ಲ ಸರ್. ಅಷ್ಟು ಬಿಟ್ರೆ ಇನ್ನೇನಿರಲಿಲ್ಲ ಬೆಂಗಳೂರಿಗೆ ಬಂದಾಗ. ಹಂಗಾಗಿ ನಾನು 10 ಗಂಟೆ ಕಾಯ್ದು ಹೋಗ್ತಾ ಇದ್ದೆ. ನಾನು ಮನೆಗೆ ಹೋಗೋ ಅಷ್ಟೊಳಗೆ 11 ಗಂಟೆ ಆಗ್ತಾ ಇತ್ತು. ನಾನು ಮಲಗು ತಿನ್ನು ಮತ್ತೆ ಬೆಳಗ್ಗೆ ಎದ್ವಾ, ಇಷ್ಟೇ ರೊಟೀನ್ 1 ತಿಂಗಳು ಮಾಡಿದ್ದು. ಆ ಸಮಯದಲ್ಲಿ ನಾನು ಏನು ಮಾಡಿದೆ ಅಂತ ಹೇಳಿದಿಲ್ಲ, ಒಂದೊಂದು ಸೆಕ್ಷನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಬೆಳಗ್ಗೆ ನಾನು 9 ಗಂಟೆಗೆ ಹೋಗ್ತಾ ಇದ್ನಲ್ಲ, 12 ಗಂಟೆಗೆ ಇವರೆಲ್ಲ ಸ್ಟಾಫ್ ಬರೋದು, ಪತ್ರಿಕೆಗಳಿಗೆಲ್ಲ ಅದು ಸ್ಟಾರ್ಟ್ ಆಗೋದು 1 ಗಂಟೆಗೆ. ಯಾಕೆಂದ್ರೆ ಎಲ್ಲ ಸುದ್ದಿಗಳೆಲ್ಲ ತಂದ್ಕೊಡೋದು. ಅಷ್ಟು ಗಂಟೆ ಏನು ಮಾಡಲಿ, ಲವಲವಿಕೆ ಅನ್ನೋದೊಂದು ಅಡಿಷನ್ ಇದೆ ವಿಜಯ ಕರ್ನಾಟಕದಲ್ಲಿ. ಅಲ್ಲಿ ಬೇರೆ ಬೇರೆ ಥರದ್ದು ಫ್ಯೂಚರ್ಸ್ ಆರ್ಟಿಕಲ್ ಬರುತ್ತೆ, ಸಿನಿಮಾ, ಫ್ಯಾಷನ್ನು, ಮತ್ತು ಬೇರೆ ಬೇರೆ ಥರದ್ದು ಲೈಫ್ ಸ್ಟೈಲ್ ಓರಿಯೆಂಟೆಡ್ಡು, ಡೈಲಿ ವಿಶೇಷತೆ ಸಂಬಂಧಪಟ್ಟಿದ್ದು, ಸೆಲೆಬ್ರಿಟೀಸ್ ಇಂಟರ್ವ್ಯೂಸ್ ಏನೇನೋ ಬರುತ್ತಲ್ಲ. ಒಂದ್ಸತಿ ಕೇಳೋಣ ಅಂತ ಹೋದೆ ಮೇಡಮ್ನ. ಅಲ್ಲಿ ಶುಭ ವಿಕಾಸು ಮತ್ತು ಬೇರೆ ಬೇರೆಯವ್ರು ಕೆಲಸ ಮಾಡ್ತಿದ್ರು, ಶೀಲಾ ಶೆಟ್ಟಿ ಅಂತ ಹೇಳಿ, ಅವರೆಲ್ಲ ಕೇಳಿದೆ. ಅವಾಗ ಅವರು ಹೌದಾ ಬರಿತೀನಮ್ಮ ಅಂದರು. ಬರಿತೀನಿ ಅಂತೇಳಿ, ಒಂದು ಕೊಡ್ತೀನಿ ಟ್ರೈ ಮಾಡಿ ಅಂತ ಹೇಳಿದರು. ಅವಾಗ ಒಂದು ಆರ್ಟಿಕಲ್ ಕೊಟ್ಟರು ಬರಿ ಅಂತ ಹೇಳಿ, ನಾನು ಅದು ಕಾಯ್ತಾ ಇದ್ನಲ್ಲ, ನನಗೆ ಹೌದಾ ಅಂತ ಹೇಳ್ಬಿಟ್ಟು ನಂಗೆ ಬರುತ್ತೆ ಅಂತೇಳಿ, ಸರ್ ನಾನು ಇವಾಗ ಇಷ್ಟು ವಾಯ್ಸ್ ರೈಸ್ ಮಾಡಿ ಮಾತಾಡ್ತೀನಿ. ಅವಾಗ ಹೆಂಗೆ ಮಾತಾಡ್ತಿದ್ದೆ ಗೊತ್ತಾ, ಮೇಡಮ್ ಏನಾದರೂ ಒಂದು ಆರ್ಟಿಕಲ್ ಇದ್ದರೆ ಬರಿಬೋದಾ ಮೇಡಮ್ ಅಂತ ಹೇಳ್ತಾ ಇದ್ದೆ. ಈ ಹುಡುಗಿ ಎಷ್ಟು ಸೈಲೆಂಟ್ ಅನ್ನೋರು. ಇಷ್ಟು ದಿನ ಇಂಟರ್ನ್ಶಿಪಲ್ಲಿ ಬಂದಿರೋ ಹುಡುಗರಲ್ಲಿ ಈ ಹುಡುಗಿ ಎಷ್ಟು ಸೈಲೆಂಟು. ಆದರೂ ಬಂದಿರೋದು ನೋಡ್ರಿ ಮೈಸೂರು ಯೂನಿವರ್ಸಿಟಿಯಿಂದ, ಎಷ್ಟು ಜೋರು ಇರಬೇಕಲ್ವಾ, ಎಷ್ಟು ಸೈಲೆಂಟಾಗಿ ಬಂದು ಕೇಳುತ್ತೆ, ಏನು ನಡೆ ನುಡಿ ಅನ್ನೋರು. ಅಂದರೆ ನನಗೆ ಅಷ್ಟು ವಾಯ್ಸ್ ಇಲ್ಲ ಸರ್ ಮಾತಾಡೋಕ್ಕೆ. ಅವ್ರ ಮುಂದೆ ಎಲ್ಲ ಸೀನಿಯರು, ನಾನು ಒಬ್ಬಳೇ ಜೂನಿಯರು ಅಂತ ಹೇಳ್ಬಿಟ್ಟು 1 ತಿಂಗಳು ಮುಗಿತು ಇಂಟರ್ನ್ಶಿಪ್. ಆದ್ರೆ ನಾನು 1 ತಿಂಗಳು ಎಕ್ಸ್ಟ್ರಾ ಅಲ್ಲಿಗೆ ವರ್ಕ್ ಮಾಡಿದೆ, ಕಲಿಬೇಕು ಅಂತ ಹೇಳಿ. ಆವಾಗ ನನಗೆ ಫ್ಯಾಷನಲ್ಲಿ ಕೊಟ್ಟರು ಶೀಲಾ ಶೆಟ್ಟಿ ಅವರು, ಮತ್ತು ಶುಭ ವಿಕಾಸ್ ಅಂತ ಹೇಳಿ ರಿಲೇಷನ್ಶಿಪ್ಪಲ್ಲಿ ಬರೆಯೋಕ್ಕೆ ಕೊಟ್ಟರು. ರಿಲೇಷನ್ಶಿಪ್ ಅಂತ ಹೇಳಿದ್ರೆ ಮನಸ್ಸಿನ ಭಾವನೆಗಳು, ಮತ್ತು ಸ್ನೇಹಿತ ಸಂಬಂಧ ಹೇಗಿರಬೇಕು, ಗಂಡ ಹೆಂಡತಿ ಸಂಬಂಧಗಳು ಹೇಗಿರಬೇಕಂತ ಫ್ಯೂಚರ್ ಆರ್ಟಿಕಲ್, ಸಾಪ್ತಾಹಿಕದಲ್ಲಿ ಮಕ್ಕಳ ಕಥೆಗಳು, ಅದೆಲ್ಲ ಎಲ್ಲರೂ ಕೊಟ್ಟರು. ವಿದ್ಯೆ ಇರ್ಬೋದು, ಎಲ್ಲರೂ ಕೊಟ್ಟಾಗ ಆವಾಗ ರೆಗ್ಯುಲರಾಗಿ ಇಲ್ಲಿ ಇಂಟರ್ನ್ಶಿಪ್ ಇದ್ರ ಜೊತೆಗೆ ರಿಪೋರ್ಟಿಂಗ್ ಜೊತೆಗೆ ಅಲ್ಲೇ ಆರ್ಟಿಕಲ್ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ಬರವಣಿಗೆ ಬಗ್ಗೆ, ಅಚ್ಚಲ್ ಬರವಣಿಗೆ ಅಂದರೆ ಏನಂತ ಅಲ್ಲಿ ಕಲಿತೆ. ಅಂದರೆ ನಾವು ಒಂದು ಸಬ್ಜೆಕ್ಟನ್ನ ಯಾವುದೋ ಒಂದು ರಿಪೋರ್ಟಿಂಗ್ ಕಳಿಸಿದ್ರು ನನಗೆ ಒಂದ್ಸಲ. ಒಂದು ಪಾರ್ಕ್ ಒಂದು ರಿಪೋರ್ಟಿಂಗ್ ಇದೆ ಕಳ್ಸಂತ. ಆ್ಯಕ್ಚುಲಾಗಿ ಅದು ನಂದು ಸೆಕೆಂಡ್ ಸ್ಟೋರಿ, ಸೆಕೆಂಡ್ ಡೇಸ್ದು. ನಾನು ಏನು ಮಾಡಬೇಕು, ಅವ್ರು ಹೇಳಿದರು ನೀನು ಯಾವುದಾದ್ರು ಬೆಂಗಳೂರಲ್ಲಿ ಯಾವುದಾದ್ರೂ ಒಂದು ಸೆನ್ಸೇಷನಲ್ಲು ಮತ್ತು ಒಂಥರ ಡಿಫ್ರೆಂಟಾಗಿರೋ ಸ್ಟೋರಿ ಇರಬೇಕು, ಮತ್ತು ಪ್ರೆಸೆಂಟು ಕರಪ್ಷನ್ ಬಗ್ಗೆ ಯಾವುದಾದ್ರು ಬರೀಬೇಕು ಅಂತ ಹೇಳಿದರು. ಅಯ್ಯೋ ಇದೇನು ಕರಪ್ಷನ್ ಬಗ್ಗೆ ಪ್ರೆಸೆಂಟು ಮತ್ತು ಎಲ್ಲರಿಗೂ ಕನೆಕ್ಟಿವಿಟಿ ಆಗಿರುವಂಥ ಸ್ಟೋರಿ ಆಗಿರಬೇಕು ಜನಗಳಿಗೆ ಅಂತ ಹೇಳಿದ್ರೆ ಯಾವ್ದು ಬರೀಲಿ ಅಂತ ಹೇಳಿದೆ. ಆಮೇಲೆ ನಮ್ಮ ಮಾಮನ ಮನೆ ಸುಂಕುತ್ಕಟ್ಟೆಲಿ ಇತ್ತಲ್ಲ, ಅಲ್ಲೋದಾಗ ಸುಂಕುತ್ಕಟ್ಟೆ ಪಾರ್ಕ್ ಇದೆ, ಪೈಪ್ಲೈನ್ ರೋಡು, ಉದ್ದ ಪಾರ್ಕ್ ಸರ್, ಒಂದು 10 ಕಿಲೋಮೀಟರ್ ಉದ್ದ ಪಾರ್ಕು, ಜಾಸ್ತಿ ಇಲ್ಲ, ಅಷ್ಟು ಒಂದು 20 ಫೀಟ್ ಅನ್ಕೊಳ್ಳೋಣ. ಅದೇನು ಮಾಡಿದ್ದಾರೆ ಅಂತ ಹೇಳಿದರೆ, ಅಕ್ಕಪಕ್ಕ ಮನೆಯವರು ಪಾರ್ಕ್ ಮಾಡ್ಕೊಂಡಿಲ್ಲ ಅದನ್ನ, ಅವ್ರ ಮನೆ ಹಸು ಕಟ್ತಿದ್ದಾರೆ, ಕುರಿ ಕಟ್ತಿದ್ದಾರೆ, ಇನ್ನೊಬ್ಬನ ಪಂಚರ್ ಶಾಪೇ ಹಾಕಿದ್ದಾನೆ, ಇನ್ನೊಬ್ಬನ ಮೊಳಗೇನೆ ಕಟ್ಟಿದ್ದಾನೆ. 10 ಕಿಲೋಮೀಟರ್ ಉದ್ದಕ್ಕೆ ಹಂಗೆ ಆಗ್ಬಿಟ್ಟಿದೆ. ಆಮೇಲೆ ನಾನು ಸರ್ಗೆ ಬಂದು ಹೇಳಿದೆ. ಇವಾಗ ಚೀಫ್ ಎಡಿಟರು ಸುದರ್ಶನ್ ಸರ್ ಇದ್ದಾರೆ, ಅವಾಗ ಮೆಟ್ರೋ ಚೀಫ್ ಆಗಿದ್ರು. ಸರ್ ನೀವು ಹೇಳಿದ್ರಲ್ಲ ನನ್ನೊಂದು ಸ್ಟೋರಿ ಇದೆ, ಆಯ್ತು ಬರ್ಕೊಬರಮ್ಮ, ಅದೇನೊಂದು ಫೋಟೋ ತಗೊಂಡು ಬರ್ಕೊಂಬ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಫೋಟೋ ತಗೊಂಡು ನನ್ನ ವೇಲಿ ನಾನು ಬರ್ಕೊಬಂದೆ. ಹಿಂಗಿದೆ ಪಾರ್ಕು, ಈ ಥರ ಎಲ್ಲ ನನಗೆ ಹೇಳ್ಕೊಟ್ಟಿದ್ದಿಲ್ಲ, ಡಿಗ್ರಿ ಇಲ್ಲ, ಇಂಟ್ರೋ ಹೇಗಿರ್ಬೇಕು ಸುದ್ದಿಗಳಲ್ಲಿ, ಬಾಡಿ ಹೇಗಿರಬೇಕು, ಕನ್ಕ್ಲೂಷನ್ ಹೇಗಿರ್ಬೇಕು ಅಂತ, ಒಂದು ರಿಲೇಟೆಡ್ ಫೋಟೋ ಆಗಿರಬೇಕು ಅಂತ ನಾನು ಬರ್ಕೊಬಂದೆ. ಚೆನ್ನಾಗಿದೆ ನೀವು ಬರೆದಿರೋದು, ಆದರೆ 1000 ವರ್ಡ್ ಆಗಿದೆ, ಫುಲ್ ಪೇಜ್ ಇದಾಗುತ್ತೆ, 250 ವರ್ಡಿಗೆ ಇಳಿಸ್ಬೇಕು ಅಂತ ಹೇಳಿದರು. ಹೆಂಗಪ್ಪ ಸರ್ ನೀವು ನಂಬ್ತೀರ ಬಿಡ್ತಾರೆ, ನಾನು ಸ್ಟೋರಿ ಬರ್ಕೊಬಂದು 3 ಗಂಟೆಗೆ ಬಂದಿದ್ದು. ನಾನು ಅದನ್ನು 1000 ವರ್ಡಿಂದ 200 ಪದಗಳಿಗೆ ಇಳಿಸೋದಕ್ಕೆ ರಾತ್ರಿ 10 ಗಂಟೆ ಮಾಡಿದ್ದೀನಿ ಸರ್. 250 ಪ್ರಿಂಟ್ಔಟ್ ತೆಗ್ದಿದ್ದೀನಿ. ಇಲ್ಲ ಸರ್ ಈ ಲೈನ್ ಕಟ್ ಮಾಡಿ, ಈ ಲೈನ್ ಕಟ್ ಮಾಡಿ, ಈ ಲೈನ್ ಕಟ್ ಮಾಡಿ, ಈ ಲೈನ್ ಕಟ್ ಮಾಡಿ. ನನಗೆ ತಲೆ ಕೆಟ್ಟೋಯ್ತು. ಅಪ್ಪ ದೇವ, ಒಂದ್ಸತಿ ಓಕೆ 2 ಸತಿ ಓಕೆ, ಅಲ್ಲಿ ಎದ್ದು ಬಂದು ಪ್ರಿಂಟ್ಔಟ್ ಎಲ್ಲ ನನ್ನನ್ನೇ ನೋಡ್ತಾರೆ, ಏನೋ ಕ್ವಶನ್ ಹುಡುಗಿ ಪ್ರಿಂಟ್ಔಟ್ ತಗೋತಾ ಇದೆ ಅಂತ. ಜ್ವರಂಗೆ ಹೇಳಂಗೆ ಏನೂ ಇಲ್ಲ, ಜೆರಾಕ್ಸ್ ಖಾಲಿ ಆದರೂ ಅವ್ರಿಗೆ ಹಾಕಿ ಅಂತ ಹೇಳಂಗಿಲ್ಲ, ಅಂದರೆ ಪ್ರಿಂಟ್ಔಟ್ಗೆ ಪೇಜಸ್ ಇಲ್ಲ ಹಾಕಿ ಅಂತ ಹೇಳಂಗೆ. 250 ಸಲ ತೆಗ್ದಿದ್ದೀನಿ ಸರ್. ಆ್ಯಕ್ಚುಲಾಗಿ ಅವತ್ತು ಸುದ್ದಿ ಬರವಣಿಗೆಗೆ ಅಂತ ಏನಂತ ಇಷ್ಟು ದಿನ ಫ್ಯೂಚರ್ಸ್ ಆರ್ಟಿಕಲ್ ಬರಿತಾ ಇದ್ದೆ, ಫ್ಯೂಚರ್ ಆರ್ಟಿಕಲ್, ನುಡಿ ಚಿತ್ರಗಳ ಬರಹ, ಯಾವುದೊಂದು ಇಮ್ಯಾಜಿನೇಷನ್ ಸ್ಟೋರಿ ಇತ್ತು. ಆಕ್ಚುಲಿ ರಿಪೋರ್ಟಿಂಗ್ ಅಂತ ಏನು ಅಂದರೆ ಗೊತ್ತಾಯ್ತು ನಂಗೆ. ಅಲ್ಲಿ ಡಿಗ್ರಿಲಿ ಬರಿತಾ ಇದ್ದಿದ್ದು ಬೇರೆ, ನಮ್ಮ ಕಾಲೇಜಲ್ಲಿ ಬೆಳಗ್ಗೆ ಇವ್ರು ಬಂದಿದ್ರು, ಇವ್ರು ಮುಗೀತು, ಇಂಥರ ಭಾಷಣ ಮಾಡಿದ್ರು, ಇಂಥರ ಉಪಸ್ಥಿತಿಯಲ್ಲಿ ಇದ್ದರು, ಅದು ಬೇರೆ ಆಗಿತ್ತು. ಇವಾಗ ಗ್ರೌಂಡ್ ರಿಪೋರ್ಟಿಂಗ್ ರಿಯಾಲಿಟಿ ಏನಂತ ಇವಾಗ ಗೊತ್ತಾಯ್ತು. ಅವಾಗ ಫುಲ್ ಸುಸ್ತೊಡ್ದೋಗಿದೆ. ಮಾರನೇ ಬೆಳಗ್ಗೆ ಬರ್ತೀನಿ, ಫುಲ್ ಪೇಪರಲ್ಲಿ ಬಂದ್ಬಿಟ್ಟಿದೆ. ಸದ್ಯಕ್ಕೆ ಸರ್ ನಂದು ಹೆಸರು ಕೊಟ್ಬಿಟ್ಟಿದ್ರು. ಆಮೇಲೆ ಅದೆಂಗ ಇಂಪ್ಯಾಕ್ಟ್ ಆಯ್ತು ಅಂತ ಹೇಳಿದರೆ,
ಸ್ವಲ್ಪ ದಿನ ಆದ್ಮೇಲೆ ನೋಡ್ತೀನಿ, ಒಂದು ತಿಂಗಳಾದ್ಮೇಲೆ ಹೋಗ್ತೀನಿ. ಅಷ್ಟೊತ್ತಿಗೆ ನಂದು ಇಂಟರ್ನ್ಶಿಪ್ ಮುಗ್ದೋಗಿತ್ತು. ಆ ಸುದ್ದಿ ಬಂದು ಎಲ್ಲ ಬಂದು ಒಂದು ತಿಂಗಳಾಗಿತ್ತು. ಇನ್ನೊಂದ್ಸಲ ನಮ್ಮ ಮಾವನ ಮನೆಗೆ ಹೋದಾಗ ಪಾರ್ಕೇ ಚೇಂಜ್, ಜಿಮ್ ಬಂದಿದೆ, ಈ ಕಡೆ ಪ್ಲೇ ಗ್ರೌಂಡ್ ಬಂದಿದೆ, ಪ್ಲೇ ಏರಿಯಾ ಬಂದಿದೆ, ಫುಲ್ ಈ ತರ ಎಲ್ಲ ಫುಲ್ ಬ್ಯಾರಿಕೇಡ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಎಲ್ಲ ಜನ ಬರೀ ಒಂದು ರಿಪೋರ್ಟ್ ಇಂದ ಫಲಶ್ರುತಿ ವಿಜಯ ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಸರ್ ತೋರಿಸಿದ್ರು, ನೋಡಿ ನೀವು ಆರ್ಟಿಕಲ್ ಬರ್ದಲ್ಲ ಬಿಫೋರ್ ಆಫ್ಟರ್ ಅಂತ ಹೇಳಿ ಹಿಂಗ್ ಮಾಡಿದೀವಿ, ಇದು ಅಲ್ಲಿರುವಂತ MLA ತಲುಪಿದೆ, ಹಂಗಾಗಿ ಎಲ್ಲರನ್ನೂ ಎತ್ತಂಗಡಿ ಮಾಡಿಸಿದ್ದಾರೆ ಅಂತ. ಇವಾಗ ಪಾಪ ಅಲ್ಲಿಗೆ ಹೋದ್ರೆ ಸುಂಕುತ್ಕಟ್ಟೆ ಪೈಪ್ಲೈನ್ ಪಾರ್ಕಿಗೆ ಪ್ರತಿಯೊಬ್ಬರು ಹೋಗಿ ನೋಡಿ, ಜಿಮ್ ಬಂದಿದೆ, ಮತ್ತೆ ಮಕ್ಳಿಗೆ ಪ್ಲೇ ಏರಿಯಾ ಬಂದಿದೆ, ವಾಕಿಂಗ್ ಪಾತ್ ಬಂದಿದೆ, ಅದೆಲ್ಲ ಇದ್ದಿದ್ದೆಲ್ಲ ಡೆಮಾಲಿಷ್ ಮಾಡಿ ಎಲ್ಲ 10 ಎಕರೆ ಗಂಟ ಎಲ್ಲ ಅಕ್ವೈರ್ ಮಾಡ್ಕೊಂಡಿದ್ದರು. ಇವಾಗ ಇದೆಲ್ಲ ಅದೊಂದು ಖುಷಿ ಸರ್, ನಾನು ರಿಪೋರ್ಟಿಂಗ್ ಎಲ್ಲ ಮಾಡಿದ್ದೆ ಅಂತ ಹೇಳಿ. ಆದ್ರೆ ಒಂದೇ ವಾರ ಕೊಟ್ಟಿದ್ದಲ್ಲ, ಒಂದೇ ವಾರದಲ್ಲಿ ನಾನು ಒಂದೇ ಸುದ್ದಿ ಮಾಡಿದ್ದು. ಏನ್ ಹೇಳ್ದೆ, 10 ಸುದ್ದಿ ಮಾಡೋಕ್ಕಿಂತ ಮುತ್ ನಂಗೆ ಒಂದು ಸುದ್ದಿ ಮಾಡು ಅಂತ ಹೇಳ್ಬಿಟ್ಟು ಅದು ಮಾಡಿದ್ದೆ ಸರ್. ಆಮೇಲೆ ಬೇರೆ ಬೇರೆ ವಿಭಾಗದಲ್ಲಿ ಮಾಡಿದ್ದು. ಖಡ್ಗಕ್ಕಿಂತ ಲೇಖನಿ ಮೇಲು ಅಂತಾರಲ್ಲ, ಇದಕ್ಕೋಸ್ಕರ ಅಂತ ಅವಾಗ ಗೊತ್ತಾಯ್ತು, ದಟ್ ಇಸ್ ದ ಪವರ್ ಆಫ್ ಜರ್ನಲಿಸಮ್. ಸೂಪರ್. ಓಕೆ, ಸರಿ ಆಯ್ತು, ಹಂಗೆ ಬರಿತಾ ಇದ್ದೆ. ನನ್ನ ಬರವಣಿಗೆಗೆ ನೋಡಿ, ನನಗೆ ಗೊತ್ತಿಲ್ಲ ನನ್ನ ಬರವಣಿಗೆಗೂ ಇಷ್ಟು ಜನ ಫ್ಯಾನ್ಸ್ ಇದ್ದಾರೆ ಅಂತ ಗೊತ್ತಾಗಿದೆ ಆಕಾಶ್ ಹೇಳಿದ್ಮೇಲೆ, ಆಕಾಶ್ ಸಿಕ್ಕಾದ್ಮೇಲೆ. ಅದಾದಮೇಲೆ ನನ್ನ ಜಾಬ್ ಪರ್ಮನೆಂಟ್ ಆಗಬೇಕಲ್ಲ ಸರ್ ವಿಜಯ ಕರ್ನಾಟಕದಲ್ಲಿ, ನನ್ನ ಸ್ಥಾನ ಗಟ್ಟಿ ಮಾಡ್ಕೊಬೇಕಲ್ಲ. ನಾನು ಯಾವುದೋ ಒಂದು ಪತ್ರಿಕೆಗಳಲ್ಲಿ ಓದೆ, ಮನೆಗೆ ಹೋದೆ, ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಮ್ಮ ಮಾವನ ಮನೆಯಿಂದ ಓದೆ, ಮುಗೀತು. ಎಷ್ಟು ಜೂನ್ ಜುಲೈಲಿದ್ದೆ. ಅಕ್ಟೋಬರ್ ಈಗ ಒಂದು ಫೋನ್ ಬರುತ್ತೆ, ನಾನು ಹೆಂಗಿದ್ರು ಆಗಲಿ ಅಂತ ಜಾಬ್ಗೊಂದು ಅಪ್ಲೈ ಮಾಡೋಗಿದೆ. ಅಲ್ಲಿ ಅಷ್ಟು ಜನ ಬೇರೆ ಬೇರೆ ಧಾರವಾಡ ಯೂನಿವರ್ಸಿಟಿಯಿಂದ ಬಂದಿದ್ರು, ಬೆಂಗಳೂರು ಯೂನಿವರ್ಸಿಟಿಯಿಂದ ಬಂದಿದ್ರು, ಬೇರೆ ಬೇರೆ ಯೂನಿವರ್ಸಿಟಿಯಿಂದ ಬಂದಿದ್ರು ಕೂಡ 15 ಜನ ಬಂದಿದ್ದು ಇಂಟರ್ನ್ಶಿಪ್ಪಲ್ಲಿ. ನಾನು ಒಬ್ಬಳನ್ನ ಸೆಲೆಕ್ಷನ್ ಮಾಡ್ಕೊಂಡ್ರು. ಯಾಕೆ ಅಂತ ಹೇಳಿ, ನಾನು ಅಷ್ಟು ಇಂಟ್ರೆಸ್ಟ್ ತೋರಿಸಿದ್ದೆ ಅಲ್ಲಿ. ನಾನೇ ಕೇಳಿ ಬರೆಯೋದು, ನಾನೇ ಕೇಳಿ ಮಾಡೋದು ಎಲ್ಲ ಮಾಡ್ತಾ ಇದ್ನಲ್ಲ, ಹಂಗಾಗಿ ಬಾರಮ್ಮ ಪರ್ಮನೆಂಟ್ ಈಗ ಪರ್ಮನೆಂಟ್ ಆಗಿ, ಪರ್ಮನೆಂಟ್ ಜಾಬ್ ಬೇಕಲ್ಲ ನಮಗೆ, ನೆಲೆ ಬೇಕಲ್ಲ ಸರ್. ನಾನು ಇದೊಂದು ಆದ್ರೂ ನಾನು ಬೇರೆ ಬೇರೆ ಕಡೆ ಹೋಗಿ ಇಂಟರ್ನ್ಶಿಪ್ ಮುಗೀತು ಅಂತೇಳಿ ಲೆಟರ್ ಕೊಟ್ಟು ಬಂದಿದ್ದೆ. ಬಟ್ ಬೇರೆ ಎಲ್ಲೂ ಲೆಟರ್ ಇನ್ನೂ ಕಾಲ್ಫರ್ಮ್ ಬಂದಿತ್ತಿಲ್ಲ. ಬಂತು ವಿಜಯ ಕರ್ನಾಟಕದಲ್ಲಿ. ಓ ಮೈ ಗಾಡ್, ಸದ್ಯ ಬದುಕಿದೆಯಾ ಬಡ ಜೀವವೇ ಅಂತ ಅನ್ಕೊಂಡು ಸುಧಾರಿಸ್ಕೊಂಡೆ ಸರ್. ಕಾಲ್ ಬಂದ ತಕ್ಷಣ ತುಂಬ ಖುಷಿ ಆಯ್ತಲ್ಲ. ಫಸ್ಟ್ ಜಾಬ್ ಅಲ್ಲ ಲೈಫಲ್ಲಿ, ಅದು ನಾನು ಅನ್ಕೊಂಡಿದ್ದ ಜಾಬ್ ಅಲ್ಲ, ನನ್ನ ಬರವಣಿಗೆಗೆ ಬಂದಿದ್ದು. ಮತ್ತು ನಾನು ಇಂಟರ್ನ್ಶಿಪ್ಪಲ್ಲಿ ಇದ್ದಾಗ ನನ್ನ ಬರವಣಿಗೆ ಎಲ್ಲ ನೋಡಿ, ನಂದಿನಿ ಬರಿತಾ ಇದ್ದಾಳೆ ಅಂತ ಹೇಳಿ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ಏನು ಇಂಜಿನಿಯರಿಂಗ್ ಎಲ್ಲ ಮಾಡ್ತಾ ಇದ್ದಾರೆಲ್ಲ ಫೋನ್ ಮಾಡಿ, ನಿಂದು ಆರ್ಟಿಕಲ್ ಬಂದಿದೆ ಕಣೆ, ನೋಡಿದೆ ಕಣೆ, ಅಷ್ಟು ಚೆನ್ನಾಗಿತ್ತು ಇಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರು. ಅದರಲ್ಲೂ ಕೂಡ ಅದೇ ಗ್ಯಾಪಲ್ಲಿ ಎಲ್ಲ ಸೆಲೆಬ್ರಿಟೀಸ್ ಜೊತೆ ಮಾತಾಡೋ ಅವಕಾಶ ಸಿಕ್ತು. ಸಿನಿಮಾ ಸೆಕ್ಷನ್ ಅವ್ರದ್ದು ಅದೆಲ್ಲ ನೋಡಿದೆ ಕಣೆ, ನಿಂದು ಯಾರ್ದೋ ಒಂದು ಸೆಲೆಬ್ರಿಟಿ ಇಂಟರ್ವ್ಯೂ ಮಾಡಿದ್ದಿಲ್ಲ ಅಂತ ಖುಷಿ ಆಗೋಯ್ತು. ಸದ್ಯ ಅಂತ ಎತ್ಕೊಂಡು ನಮ್ಮ ಅಮ್ಮಂಗೆ ಹೇಳಿ, ಅಮ್ಮ ಜಾಬ್ ಸಿಕ್ತು ಕಣಮ್ಮ ಅಂತ. ಎಷ್ಟು ಸಂಬಳದ ಬಗ್ಗೆ ಬೇಡ ಬಿಡಿ ಸರ್. ಈಗ 20 ರೂಪಾಯಿ 30 ರೂಪಾಯಿ ಇಲ್ಲಿ ಲಾಟ್ರಿ ಹೊಡೆದಿದ್ದಾಗಿದೆ. ಈಗ ಅಲ್ಲಿ ಏನ್ ಸಂಬಳ ಸಿಕ್ತು? ಬಹಳ ಕುತೂಹಲದ್ದು. ಬಹಳ ಕುತೂಹಲ. ಯಾಕೆ ಅಂತ ಹೇಳಿದ್ರೆ, ನನಗೆ ಸೆಲೆಕ್ಷನ್ ಆಗಿದ್ದೆ ಸಿನಿಮಾ ಜರ್ನಲಿಸ್ಟ್ ಆಗಿ ತಗೊಂಡ್ರು ಸರ್. ನನಗೆ ಫಸ್ಟ್ ಟೈಮೇ ನಾನು ನಿರೀಕ್ಷೆ ಮಾಡಿರ್ಲಿಲ್ಲ. ಯಾವುದೋ ಒಂದು ಡೆಸ್ಕ್ ಆದ್ರೂ ಸರಿ ನಾನು ಮಾಡಬೇಕು, ನಾನು ಇದೇ ಆಗ್ಬರಿ ಒಟ್ಟು ಕೆಲಸ ಮಾಡೋ ಪತ್ರಿಕೆಲಿ ಅಂತ ಇದ್ದಿದ್ದು. ಆದರೆ ನಾನು ಅನ್ಕೊಂಡಿದ್ದು ಮಿಗಿಲಾಗಿ ಅಲ್ಲಿ ನನಗೆ ಅವಕಾಶ ಸಿಕ್ತು. ಸಿನಿಮಾ ಜರ್ನಲಿಸ್ಟ್ ಆಗಿ ನಾನು ತಗೊಂಡೆ, ಸೆಲೆಬ್ರಿಟೀಸ್ ಇಂಟರ್ವ್ಯೂ ಮಾಡೋದು ಎಲ್ಲ ಅನ್ಕೊಂಡಿದ್ದೆ. ಸೆಲೆಬ್ರಿಟೀಸ್ ಇಂಟರ್ವ್ಯೂ ಅಂದರೆ ಸಖತ್ತಾಗಿ ದುಡ್ಡು ಬರ್ತಾ ಇರುತ್ತೆ ಅಂತ. ಆಕ್ಚುಲಾಗಿ ನನ್ನ ಸಂಬಳ ಇದ್ದಿದ್ದು 15,000 ಸರ್. 15,000? ಓಕೆ, ಮೊದಲನೇ ಸಾರಿ 15,000, ಅದು ಗ್ರೇಟೇ ಸರ್. ನನ್ನ ಬೇರೆ ಬೇರೆಯವರು ನನ್ನ ಕ್ಲಾಸಲ್ಲಿ ಓದಿರೋ PR ಏಜೆನ್ಸಿಲಿ ಕೆಲಸ ಮಾಡೋರೆಲ್ಲ 30,000 40,000 ಎಲ್ಲ ತಗೋತಾ ಇದ್ರು ಸರ್. ಪತ್ರಿಕೋದ್ಯಮದಲ್ಲಿ ದುಡ್ಡಿಲ್ಲ, ಹೆಸರಿದೆ. ಈ ಮೊದಲನೇ ಸಾರಿ ಯಾರನ್ನ ಇಂಟರ್ವ್ಯೂ ಮಾಡಿದ್ರಿ ಸೆಲೆಬ್ರಿಟಿ ನೀವು? ಕಿರಿಕ್ ಪಾರ್ಟಿ ರಿಲೀಸು ಡಿಸೆಂಬರ್ 2016 ಆ ಟೈಮಲ್ಲಿ, ಆ ಗ್ಯಾಪಲ್ಲೇ ಇದಾಗಿದ್ದು. ಆವಾಗ ಫಸ್ಟ್ ನಾನು ಇಂಟರ್ವ್ಯೂ ಮಾಡಿದ್ದೆ ರಶ್ಮಿಕಾ ಮಂದಣ್ಣ. ಟೈಮ್ ಅಂದರೆ ಸೆಲೆಬ್ರಿಟೀಸ್ಗಳನ್ನ ನೋಡಿದ್ದೆ ಅಲ್ಲಿ, ಅದರಲ್ಲಿ ವಿಜಯ ಕರ್ನಾಟಕದಲ್ಲಿ ಇಂಟರ್ನ್ಶಿಪ್ಪಲ್ಲಿ ಇದ್ದಾಗ. ಬಟ್ ಡೈರೆಕ್ಟಾಗಿ ಮಾತಾಡಿದ್ದು, ಅವ್ರ ಜೊತೆ ಎಲ್ಲ ಕಮ್ಯುನಿಕೇಟ್ ಮಾಡಿದ್ದು ರಶ್ಮಿಕಾನ್ ಜೊತೆ. ಅವಾಗ ಪಾಪ ರಶ್ಮಿಕಾ ಈ ಲೆವೆಲಿಗೆ ಇರ್ನಿಲ್ವಲ್ಲ, ನಮ್ಮ ಜೊತೆನೇ ಬಂದು ಕ್ಯಾಂಟೀನಲ್ಲಿ ಊಟ ಮಾಡಿದ್ದು, ಮಾತಾಡಿದ್ದು ಎಲ್ಲ ಇತ್ತಲ್ಲ. ಆ ಪರ್ಸ್ನಲ್ ನಂಬರ್ಗಳೆಲ್ಲ ಇವಾಗಲೂ ನನ್ನ ಹತ್ರ ಹಂಗೆ ಇದೆ. ಅವಾಗ ಕಾಂಟ್ಯಾಕ್ಟಲ್ಲಿ ಇದ್ದಿದ್ದೆಲ್ಲ ಇಂಟರ್ವ್ಯೂ ಮಾಡ್ಕೊಂಡಿದ್ದು. ಅವ್ರದ್ದು ಲೈಫ್ ಸ್ಟೈಲ್ ಹೆಂಗಿತ್ತು, ಸಿನಿಮಾದ್ದು ಏನು ಸರ್, ಅವರು ಲೈಫ್ ಸ್ಟೈಲ್ ಹೆಂಗಿದ್ದು, ಏನು ಫೇವ್ರೆಟ್ ಅಲ್ಲ ನಿಮಗೆ, ಯಾವ್ದು ಇಷ್ಟ ಯಾವುದಿಲ್ಲ, ಎಲ್ಲಿ ಟ್ರಾವೆಲ್ ಹೋಗ್ತೀರಾ, ಏನು ಫ್ಯಾಷನ್ ಮಾಡ್ತೀರಾ, ಏನು ಕಾಸ್ಮೆಟಿಕ್ ಯೂಸ್ ಮಾಡ್ತೀರಾ, ಯಾವ ಸಿನಿಮಾ ಮಾಡ್ತಿದ್ದೀರಾ, ಯಾವ ಫೋಟೋ ಯೂಸ್ ಮಾಡ್ತೀರಾ, ಇವ್ರು ಹಿಂಗೆ ಅಂದಿದ್ದಾರೆ, ಇದಕ್ಕೇನು ಹೇಳ್ತೀರಾ, ಇದೇ ಅಲ್ವಾ ಸರ್ ಸಿನಿಮಾ ನ್ಯೂಸ್ ಬರೋದು. ನೆಕ್ಸ್ಟ್ ಯಾವ ಥರ ಬಾಡಿ ವರ್ಕೌಟ್ ಮಾಡ್ತಾ ಇದ್ದೀರಾ, ಏನು ಫುಡ್ ತಗೋತಾ ಇದ್ದೀರಾ, ನಿಮ್ಮ ಫ್ಯಾನ್ಗಳಿಗೆ ಎಲ್ಲ ಏನು ಹೇಳ್ತೀರಾ, ಇದನ್ನೇ ಕೇಳಬೇಕು. ಅದು ಬಿಟ್ಟರೆ ಸಿನಿಮಾದಲ್ಲಿ ಪರ್ಸನಲ್ ಈಗ ಇಷ್ಟೊತ್ತು ಮಾತಾಡಿದ್ವಲ್ಲ ಅಂಥವೆಲ್ಲ ಕೇಳಂಗಿಲ್ಲ ಅಲ್ಲಿ ಅಂತ
ನಾನ್ ಕೇಳಕ್ ರೆಡಿ, ಅಲ್ಲಿ ತಗೋಬೇಕಲ್ಲ ಅದನ್ನ, ಓಕೆ. ಅವ್ರು ಡಿಸೈಡ್ ಮಾಡ್ಬೇಕಲ್ಲ ಸರ್. ಕಟ್ ಮಾಡ್ಬಿಟ್ರೆ ಅದಕ್ಕೆ ನಂಗೆ ಆಗ್ಬೇಕು ಸರ್. ಜನಕ್ಕೆ ಏನ್ ಬೇಕು ಅದು ಕೊಡೋದು. ಅಷ್ಟೇ, ಜನಕ್ಕೆ ಏನ್ ಬೇಕು ಅದ್ ಕೊಡೋದು. ನಮ್ ಎಸ್ಪೆಷಲಿ ನಮ್ಮ ಎಡಿಟರ್ ಏನ್ ಕೇಳ್ತಾರೆ ಅದ್ ಕೊಡ್ಬೇಕು ನಾವು. ಜನಕ್ಕಿಂತ ಎಡಿಟರ್ ಏನ್ ಕೇಳ್ತಾರೆ, ಈ ದಿನ ಇಂಥ ಸುದ್ದಿ ಹೋಗ್ಬೇಕು, ಏನೆಲ್ಲ ಎಕ್ಸ್ಕ್ಲೂಸಿವ್ ಇದೆ, ನಮ್ಗೇನ್ ಸುದ್ದಿ ಮೂಲ ಕೊಡ್ತಾ ಇರ್ಲಿಲ್ಲ. ನಾವು ಸಿನಿಮಾದವ್ರದ್ದು ನಮ್ ಸೆಕ್ಷನ್ ಇತ್ತಲ್ಲ, 4 ಜನ ವರ್ಕ್ ಮಾಡ್ತಾ ಇದ್ದು. ಎಂಟೈರ್ ಲವಲವಿಕೆಯಲ್ಲಿ ನಾನೊಬ್ಳೆ ಜೂನಿಯರ್, ನಾನೊಬ್ಳೆ ಮದ್ವೆ ಆಗಿಲ್ದರ ಇದ್ದವಳು, ಇನ್ನೆಲ್ಲರೂ ಮದ್ವೆಯಾಗಿ ಮಕ್ಳೆಲ್ಲ ಆಗ್ತಾ ಇದೆ. ಜೂನಿಯರ್ ಅಲ್ವಾ, ಸೀನಿಯರ್ ಅಂದ್ರೆ ಭಯ ಸರ್, ಅವ್ರ ಪಕ್ಕ ನಿಂತ್ಕೊಳ್ಳೋಕ್ಕೂ ಭಯ. ಅಷ್ಟು ಆ ಲೆವೆಲಿಗೆ ಅಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ದೆ. ಎಲ್ಲೇನು ಅನ್ಕೋತಾರೋ ಏನು ಅಂತ ಹೇಳ್ಬಿಟ್ಟು. ಹೌದಾ ಮೇಡಮ್, ಸರಿ ಮೇಡಮ್, ಹೌದಾ ಈ ಸಲ ನಿನ್ಗೆ ಈ ಆರ್ಟಿಕಲ್ ಬರ್ದಿದ್ದಿಲ್ಲ, ಬೈಲೈನ್ ಇಲ್ಲ ಅಂದ್ರೆ ಪರವಾಗಿಲ್ಲ ಬಿಡಿ ಮೇಡಮ್ ಅಂತ ಹೇಳ್ತಿದ್ದೆ. ಏನಿಲ್ಲ ಬೈಲೈನ್ ಅಂತ ಅಂದ್ರೆ ನಮ್ಮ ಪತ್ರಿಕೆಗಳು ಬರೆಯೋದೇ ನಮ್ಮ ಹೆಸರಿಗೋಸ್ಕರ. ಇವಾಗ ಫಾರ್ ಎಕ್ಸಾಂಪಲ್ ಒಂದಿನದಲ್ಲಿ ನಾನು 4 ಆರ್ಟಿಕಲ್ ಬರೀತೀನಿ ಅಂತ ಹೇಳಿದ್ರೆ ಒಂದಕ್ಕೆ ನನಗೆ ಹೆಸರು ಕೊಡೋದು, ಈ 4 ಹೆಸರುಗಳು ಕೂಡ ಪೇಪರ್ ಹೆಸರು ಹೋಗುತ್ತೆ. ಅಂದ್ರೆ ಸುದ್ದಿಲೋಕ 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 ಅಂತ ಹೋಗುತ್ತೆ. ನಾನ್ ಬರ್ದಿರೋದು ಅಂದ್ರೆ 4 ಕೊಟ್ರೆ ಜನ ಏನಾರ ನೋಡ್ತಾರಲ್ಲ, ಸೇಮ್ ಇವರೇ ಬರ್ದಿದಾರೆ ಅನ್ಕೋತಾರೋ ಅಥವಾ ಅವ್ರದ್ದೇನಿರುತ್ತೆ ಗೊತ್ತಿಲ್ಲ. ಆ ತರ ನನ್ಗೆ ಇದುವರೆಗೂ 3 ಲಕ್ಷ ಆರ್ಟಿಕಲ್ ಬರ್ದೀನಿ. ಹೆಸರಿಗೆ ಸಿಕ್ಕಿರೋದು, ಹೆಸರಿಗೆ ಇಲ್ದಿರೋದು ಎಷ್ಟು ಬರ್ದೀನಿ ಲೆಕ್ಕನೇ ಇಲ್ಲ ಸರ್. 3 ಲಕ್ಷ? ಹೌದು, ಒಂದೊಂದ್ ದಿನಕ್ಕೆ ಅಷ್ಟೆಲ್ಲ ಬರೀತಾ ಇದ್ದೆ ಸರ್. ಈ ಸಾಮಾನ್ಯ ಜನ ನಮ್ಮಂಥವ್ರೆಲ್ಲ ಒಂದು ಫೋಟೋ ಬಂದರೆ ಸಾಕು, 4 ಅಕ್ಷರ ನಮ್ಮ ಹೆಸರಲ್ಲೇ ಬಂತು ಅಂತ ಸಾಕು ಅಂತ ಒದ್ದಾಡ್ತೀವಿ. 3 ಲಕ್ಷ ನಿಮ್ಮ ಹೆಸರಲ್ಲೇ ಬಂದಿದೆಯಲ್ಲ. ಅಂದ್ರೆ ನಾನೇನ್ ಮಾಡ್ತೀನಿ ಗೊತ್ತಾ, ನಂಗೆ ಹೆಸರು ಬೇಕು ಅಂತ, ನಂದಿನಿ ಗೌಡ KL ನಂದು ಇಷ್ಟು 3 ಹೆಸರು ಬರೀತಿದ್ದೆ ಸರ್. ನಾನು ಬೇರೆ ಬೇರೆ ಅನ್ಕೊಳ್ಳಿ, ಹಂಗಾರೆ ನಮ್ಮ ಎಡಿಟರ್ ನನ್ಗೆ ಹೆಸರು ಕೊಡ್ಲಿ ಅಂತ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೆ ಅಂತ. ಆ ಚನ್ನಕೃಷ್ಣ ಸರ್ ಅಂತ ಅವ್ರನ್ನ ನಿಜವಾಗ್ಲೂ ನೆನಪಿಸ್ಕೊಬೇಕು. ಅವ್ರ ಪಾಪ ಕರೆಕ್ಷನ್ ಎಲ್ಲ ಮಾಡೋರು. ಸರ್ ಪ್ಲೀಸ್ ಸರ್ ನನಗೊಂದು ಹೆಸರು ಕೊಡಿ ಸರ್. ಕೊಡೋಕ್ಕಾಗಲ್ಲಮ್ಮ, ಹಂಗೆ ಎಲ್ಲ ಪೇಪರಲ್ಲಿ ಎಲ್ಲ ಪೇಜಲ್ಲಿ ನಿನ್ನ ಹೆಸರು ಕೊಡೋಕ್ಕಾಗಲ್ಲ ಸರ್. ನಂದು ಅಂತೆಲ್ಲ ಆದರೂ ಕೊಡ್ತೀನಿ ಸರ್. ಬೇರೆ ಯಾರು ಅಂತ ಅನ್ಕೊಳ್ಳಿ ಸರ್, ಜನ ಏನು ಅನ್ಕೋತಾರೋ ಗೊತ್ತಿಲ್ಲ ಸರ್. ನೀವಾರು ಬೇರೆಯವ್ರು ಅಂತ ಅನ್ಕೊಳ್ಳಿ ಸರ್. ಇದಕ್ಕೆ ನಂದಿನಿ ಗೌಡ KL ಅಂತೆಲ್ಲ ಆದರೂ ಕೊಡಿ ಸರ್. ಯಾಕೆ ನನ್ನ ಫುಲ್ ಹೆಸರು ನಂದಿನಿ ಕಿತಾಬೂರು ಲಿಂಗರಾಜೇಗೌಡ. ಅದನ್ನ ಶಾರ್ಟಾಗಿ ನಾನು ನಂದಿನಿ ಗೌಡ KL ಅಂತ ಇಟ್ಕೊಂಡಿದ್ದು. ಹಂಗಾಗಿ ಕೊಡಿ ಸರ್ ಅಂತ ಹೇಳ್ತಾ ಇದ್ದೆ. ಮತ್ತೆ ಅಲ್ಲಿ ನನ್ನ ಮೇಲೆ ನಾನು ಗೊತ್ತಿಲ್ಲ ಅಂದ್ರೂ ಅಲ್ಲಿ ಏನಂತ ಬರ್ತಾಯಿತ್ತು ಅಂದರೆ, ನನ್ನ ಯಾರು ಬರ್ತಿರ್ತಾರೆ ಅದ್ರ ಆರ್ಟಿಕಲಲ್ಲಿ ಬರ್ತಾಯಿತ್ತು. ನನ್ನ ಮೇಲ್ ID ಇದಿದೆ ನಂದಿನಿ ಗೌಡ KL @timesgroup.com ಅಂತ ಹೇಳಿ. ಅದಾದ್ರೂ ಬರಲೇಬೇಕಿತ್ತಲ್ಲ ಸರ್, ಕೊಡಿ ಸರ್ ಅಂತ ಹೇಳ್ತಾ ಇದ್ದೆ. ಹಂಗೆ ಒಬ್ಬ ಸಖತ್ ಕಷ್ಟ ಇದೆ ಸರ್. ಪತ್ರಿಕೆಗಳಲ್ಲಿ ಒಂದು ಹೆಸರು ತಗೋಬೇಕು ಅಂತ ಹೇಳಿದ್ರೆ, ಅಂದರೆ ನಮ್ಮ ಹೆಸರು ಬೈಲೈನ್ ಅಂತ ಹೇಳ್ತೀವಿ, ಅದಕ್ಕೆ ಬೈಲೈನ್ ಬರಬೇಕಂತ ಹೇಳಿದರೆ ಆ ಡ್ರೀಮ್ ಇಟ್ಕೊಂಡು ಬಂದಿರ್ತೀರಲ್ಲ, ಅದು ಬಂದಾಗ ಮತ್ತೆ ಅದಕ್ಕೆ ನಾವು ಬರ್ದಿರೋದಕ್ಕೆ ಏನಾದರೂ ಒಂದು ಗೌರವ ಸಿಕ್ಕಿಲ್ಲ ಅಂತ ಹೇಳಿದಾಗ ಕೊರಗಿದ್ದು ಉಂಟು ಎಷ್ಟೋ ಸಲ. ನಾನು ಬರ್ದಿದ್ದಲ್ವಾ, ಇದಿಷ್ಟೊಂದು ಎಲ್ಲ ಫ್ಯಾನ್ ಪೇಜಲ್ಲೂ ಹಾಕೊಂಡಿದ್ದಾರೆ, ನೋಡ್ರಿ ನನ್ನ ಹೆಸರೇ ಇಲ್ವಲ್ಲ ಅಂತ ಹೇಳಿ ಎಷ್ಟು ವಿಷಯಗಳಿಗೆ ಕೊರಗಿದ್ದೀನಿ ಸರ್. ಮತ್ತು ಈ ಸುದ್ದಿ ನಾನು ಕೊಟ್ಟಿದ್ದಲ್ವಾ, ಬೇರೆ ಯಾರೋ ಬರೆದು ಬಿಟ್ರಲ್ವಾ, ಈ ಸುದ್ದಿ ರಿಜೆಕ್ಟ್ ಆಯ್ತಲ್ವಾ, ಅದೇ ಇನ್ನೊಂದು ಪೇಪರಲ್ಲಿ ಅದೇ ಹೆಡ್ಲೈನ್ ಆಗಿ ಬಂತಲ್ವಾ, ಇದು ನಮ್ಮಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಯಾಕೆ ಬರಲಿಲ್ಲ ಅಂತ ಎಷ್ಟು ರಿಪೋರ್ಟರ್ಸ್ ಎಲ್ಲ ಕೊರಗ್ತೀವಿ ಸರ್. ಯಾಕೆಂತೇಳಿದ್ರೆ ನಾವು ಇಷ್ಟ ಆಗೋದೆಲ್ಲ ಎಡಿಟರ್ಗೆ ಇಷ್ಟ ಆಗಲ್ಲ. ಪಾಪ ಎಡಿಟರ್ದು ಒಂದು ವೇ ಇರುತ್ತೆ, ರೀಡರ್ಸ್ ವ್ಯೂ ಪಾಯಿಂಟಾಗಿ ಅವ್ರು ಯೋಚನೆ ಮಾಡ್ತಾರೆ, ನಾವು ನಮ್ಮ ವ್ಯೂ ಪಾಯಿಂಟಾಗಿ ಯೋಚನೆ ಮಾಡಿರ್ತೀವಿ. ಹಂಗಾಗಿ ಎಲ್ಲನೂ ಯೋಚನೆ ಮಾಡ್ಕೊಬೇಕಲ್ಲ, ಆವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಎಷ್ಟೋ ಸ್ಟೋರಿಗಳು ಕಿಲ್ಲಾಗಿದ್ದುಂಟು ನಂದು, ಎಷ್ಟೋ ಸ್ಟೋರಿಗಳು ರಿಜೆಕ್ಟ್ ಆಗಿದ್ದುಂಟು, ಎಷ್ಟೋ ಸ್ಟೋರಿಗಳನ್ನ ನಂಗೆ ಚಾಲೆಂಜ್ ಆಗಿ ಸಿಕ್ಕಿದ್ದುಂಟು. ಈ ಸ್ಟೋರಿ ಮಾಡಲ್ಲ ನಂದಿನಿ ಅಂತ ಹೇಳಿದಾಗ ಇಲ್ಲ ಅಂತ ಹೇಳಿ ನಾನು ಮಾಡಿ ತೋರಿಸಿದ್ದೀನಿ. ಏಕೆಂದರೆ ನನ್ನ ಅಸ್ತಿತ್ವನ ನಾನು ಅಲ್ಲಿ ಕಾಣ್ಕೋಬೇಕಿತ್ತು, ನನಗೆ ಕೊಟ್ಟಂಥ ಅವಕಾಶಗಳನ್ನ ನಾನು ಉಪಯೋಗಿಸ್ಕೋಬೇಕಿತ್ತು. ನಾನು ಮಾತ್ರ ನನಗೆ ಕೊಟ್ಟಂಥ ಅವಕಾಶಗಳ ಸಖತ್ತಾಗಿ ಯೂಸ್ ಮಾಡಿಕೊಂಡೆ ಸರ್, ಸಖತ್ತಾಗಿ ಯೂಸ್ ಮಾಡಿಕೊಂಡೆ, ಎಕ್ಸ್ಟ್ರಾ ಯೂಸ್ ಮಾಡ್ಕೊಳ್ತಾ ಇದ್ದೆ. ಆಮೇಲೆ ನಾನು PG ಮಾಡ್ಕೊಂಡು PGಲಿದ್ದೆ, 5,000 ಕೊಟ್ಟು ರೆಂಟಲ್ಲಿದ್ದೆ. ನಮ್ಮ ಮಾವನ ಮನೆ ಬಿಟ್ಟೆ, ದೂರ ಆಗುತ್ತೆ ಅಂತ. ನಂದೇನಿದ್ದಿದ್ದು ಅಂತ ಹೇಳಿದರೆ, ನಮ್ಮ ಪತ್ರಿಕೆ ಸುತ್ತಮುತ್ತಲೇ ಒಂದು PG ಇರಬೇಕಿಂದ. ಉಮಾ ಟಾಕೀಸ್ ಇದೆಯಲ್ಲ ಚಾಮರಾಜಪೇಟೆಯಲ್ಲಿ, ಅದ್ರ ಪಕ್ಕ ಒಂದು PG ಇತ್ತು. 5,000 ಸರ್. ಫುಡ್ ತೊಗೊಂಡೇನಾದ್ರೆ 3,000. ನಾನು ಫುಡ್ ತೊಗೊಂಡಿಲ್ಲ 2,000ಕ್ಕೋಸ್ಕರ. ಮಧ್ಯಾಹ್ನ ಇದರಲ್ಲಿ ಕೊಡ್ತಾರಲ್ಲ ವಿಜಯ ಕರ್ನಾಟಕ, 20 ರೂಪಾಯಿ ಕ್ಯಾಂಟೀನಲ್ಲಿ ಒಂದು ಊಟ ಇತ್ತು. ಬೆಳಗ್ಗೆ ತಿಂಡಿ ತಿಂತಾ ಇರಲಿಲ್ಲ. ನಾನೇನು ಮಾಡ್ತೀನಿ, ಬೆಳಗ್ಗೆ ಒಂದು ರಾಗಿ ಅಂಬ್ಲಿ ಕುಡಿತಾ ಇದ್ದೆ ಮಾಡಿಕೊಂಡು. ಒಂದು ಇಂಡಕ್ಷನ್ ಸ್ಟವ್ ನನ್ನ ಹತ್ರ ಇರಲಿಲ್ಲ, ನನ್ನ ಫ್ರೆಂಡ್ ಹತ್ರ ಇಸ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೆ, ಅದರಲ್ಲಿ ರಾಗಿ ಅಂಗ್ಲಿ ಕುಡ್ಕೊಬಂದು ಮಧ್ಯಾಹ್ನ ಮಾತ್ರ ನಾನು ಕ್ಯಾಂಟೀನಲ್ಲಿ ಊಟ ಮಾಡ್ತಾಯಿದ್ದೆ. ಸಂಜೆನೂ ಕ್ಯಾಂಟೀನಲ್ಲಿ ಊಟ ಮಾಡ್ಕೊಂಡು ಹೋಗ್ತಿದ್ದೆ. 20 ರೂಪಾಯಿ ಒಳ್ಳೆ ಊಟ ಸಿಗ್ತಾ ಇತ್ತಲ್ಲ ಹೊಟ್ಟೆ ತುಂಬ ಅಂತ ಹೇಳ್ಬಿಟ್ಟು. ನಂದೇ ಅವರೆಲ್ಲ ಯಾಕಮ್ಮ ನೀನು ಡೈಲಿ ಊಟ ತರಲ್ಲ, ಕೆಲ್ಸಕ್ಕೆ ಸಿಕ್ಕಿದ್ರು ಅಂತ ಹೇಳೋರು. ಊಟನ ಇಲ್ಲ ಸರ್, ನಾನು ಇಲ್ಲಿ ಕ್ಯಾಂಟೀನಲ್ಲಿ ಚೆನ್ನಾಗಿದೆಯಲ್ಲ, ಇಲ್ಲಿ ಮೇಡಮ್ ಚೆನ್ನಾಗಿದೆಯಲ್ಲ ಮೇಡಮ್, ಇಲ್ಲೇ ತಿಂತೀನಿ ಅಂತ ಹಂಗೆ ಹೇಳ್ತಾ ಇದ್ದೆ ಹೊರತು ನಾನು ಇದು ಕೊರತೆಗಳೆಲ್ಲ ಅವ್ರ ಮುಂದೆ ಹೇಳ್ಕೊಂಡಿದ್ದೇ ಇಲ್ಲ. ನೀವು ಆವಾಗ್ಲೂ ನಾನು ನನ್ನ ಹತ್ರ ಇದ್ದಿದ್ದೆ 3 ಜೀನ್ಸ್ ಪ್ಯಾಂಟು ಅಂದ್ರೆ ಹಂಗಂತ ಹೇಳ್ಬಿಟ್ಟು ನಾನು 20 ರೂಪಾಯಿಂದ ಶರ್ಟ್ಗಳೆಲ್ಲ ಇದು ಮಾಡಿಕೊಂಡು ಸರಿ ಇಲ್ಲೋಗೋಣ ಬನ್ನಿ ಶರ್ಟ್ಗಳೆಲ್ಲ ಯೂಸ್ ಮಾಡಿಕೊಂಡು ತೊಗೊಂಡಿದ್ನಲ್ಲ, ಕಲರ್ಫುಲ್ಲಾಗಿ ಹೋಗ್ತಾ ಇದ್ನಲ್ಲ. ಈ ಹುಡುಗಿ
ಹಿಂಗಲ್ಲ ತುಂಬಾ ಚೆನ್ನಾಗಿ ಒಂದು ಸ್ವಲ್ಪ ಸ್ಟೈಲ್ ಮಾಡಿದ್ರಲ್ಲ ಹಂಗೆ ಹೇಳ್ಕೊತಾರಲ್ವಾ ಸರ್. ಹೊರಗಡೆ ನಮ್ದು ಔಟ್ಲುಕ್ ಹೆಂಗಿರುತ್ತೆ ಹಂಗೆ ಇರುತ್ತೆ ಮನೇಲಿ ಅಂತ ಹೇಳ್ತಾರಲ್ಲ. ಹಂಗಾಗಿ ನಾನು ಹೆಂಗೆ ಅಂತ ಹೇಳಿದ್ರೆ ಮನೇಲಿ ಗಂಜಿ ಕುರ್ಕೊಂಡಿದ್ರು ಬಿರಿಯಾನಿ ತಿಂದಿದೀವಿ ಅಂತ ಫೋಸ್ ಕೊಡೋ ಅಂತವ್ರು. ಹಂಗಾಗಿ ಹಾಗಾಗಿ ಆ ಥರ ಫೋಸ್ ಎಲ್ಲ ಕೊಡ್ತಾ ಇದ್ದೆ, ಅದನ್ನೆಲ್ಲ ಹೇಳ್ಕೊಳ್ತಾ ಇರ್ಲಿಲ್ಲ. ಹಂಗಾಗಿ ಅದು ಸ್ವಲ್ಪ 15,000ದ್ದು ಅಲ್ಲಿದಲ್ಲಿ ಸಮ ಮಾಡ್ತಾ ಇದ್ದೆ. ಇವಾಗ ಒಂದೊಂದ್ಸಲ ಸ್ವಲ್ಪ ನನಗೆ ನಾನ್ ವೆಜ್ ಅಂದ್ರೆ ಇಷ್ಟ ಇತ್ತು. ವಾರಕ್ಕೊಂದ್ಸತಿ ನಮ್ಮನೇಲಿ ಹೆಂಗೆ ಅಂದ್ರೆ ಡೈಲಿ ಮಾರ್ನಿಂಗ್ ಅಲ್ಲಿ ನಮ್ಮ ಮನೆಯಿಂದ ಮೀನೆಲ್ಲ ಸಿಗುತ್ತಲ್ಲ, ಹಂಗಾಗಿ ಮೀನು ಕೋಳಿ ಎಲ್ಲ ರೆಗ್ಯುಲರ್ ಆಗಿ ಫುಡ್ ನಮ್ದು ಮಾರ್ನಿಂಗ್ ಬೆಳಗ್ಗೆಯಿಂದಲೇ ನಮ್ ಡೇ ಸ್ಟಾರ್ಟ್ ಆಗೋದೇ ಹಂಗೇನೆ. ಇಲ್ಲಿದ್ದಾಗ ವಾರಕ್ಕೊಂದ್ಸತಿ ಊಟ ಮಾಡ್ಬೇಕಿತ್ತು ಅಂತ ನನಗೆ ಅನಿಸ್ತಾ ಇತ್ತು. ಅದು ತಗೊಂಡಾದ್ಮೇಲೆ ಜಾಬ್ ತಗೊಂಡು ಸಂಬಳ ಬಂದಾದ್ಮೇಲೆ ಅಲ್ಲಿ ಗಾಂಧಿ ಬಜಾರಲ್ಲಿ ಒಂದು ಪ್ರಶಾಂತ್ ಮಿಲ್ಟ್ರಿ ಹೋಟೆಲ್ ಇದೆ, ಅಲ್ಲಿಗೋಗಿ ಒಂದು ಮುದ್ದೆ ತಗೊಳ್ತಾ ಇದ್ದೆ, ಒಂದು ಕೈಮಾ ಉಂಡೆ ಅಷ್ಟೇ. ಎಷ್ಟು ಲೆಕ್ಕ ಆಗ್ತಾ ಇದೆ, 300 ರೂಪಾಯಿ ಊಟ ಮುಗೀತು. ಭಾನುವಾರದ ಅದೇ ಊಟ. ಅದೇ ನಂಗೆ ಶನಿವಾರ ವೀಕ್ ಆಫ್ ಇತ್ತು, ಶನಿವಾರದ ಅದೇ ಊಟ ಸರ್. ಒಂದ್ ದಿನ ಒಂದೇ ಹೊತ್ತು ಊಟ ಶನಿವಾರ, ಇನ್ನು 8 ಟೈಮ್ ಗಂಜಿ. ನನಗೆ ನೀವು ಹೇಳ್ತಾ ಇದ್ರಿ ಏನಿಸುತ್ತೆ ಅಂದ್ರೆ ಈ ಖುಷಿ ಪಡೋದಕ್ಕೆ ದೊಡ್ಡದು ಏನು ಬೇಕಿಲ್ಲ ಅಂತ. ಹೌದು. ನೀವು ನೋಡಿ, ಒಂದು 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 ಡ್ರೆಸ್ ತೊಗೊಂಡಾಗ ಖುಷಿ ಪಟ್ಟಿದ್ದೀರಿ, ಒಂದು ಒಳ್ಳೆ ಊಟ ಮಾಡೋದಾಗ ಖುಷಿ ಪಟ್ಟಿದ್ದೀರಿ ಅಲ್ವಾ? ಒಂದು ಯಾವುದೋ ಒಳ್ಳೆ ರೂಮ್ ಮಲ್ಗಕ್ಕೆ ಒಂದು ಆರಾಮಾಗಿರೋದು ರೂಮ್ ಸಿಕ್ಕಾಗ ಖುಷಿ ಪಟ್ಟಿದ್ದೀರಿ. ಹೌದು ಸರ್. ಅಂದ್ರೆ ಸಣ್ಣ ಸಣ್ಣ ವಿಷಯಗಳೆಲ್ಲ ನಾನು ಖುಷಿ ಪಡ್ತೀನಿ ಅಷ್ಟೇ. ಖುಷಿ ಪಡಕ್ಕೆ ಎಲ್ಲೋ ಹೋಗ್ಬೇಕು ಅಲ್ಲೇ ಹೋಗ್ಬೇಕಂತ ಏನಿಲ್ಲ. ಇದ್ಯಾ ಇಲ್ವಾ? ನೀವು ಇಂಟರ್ವ್ಯೂ ಮಾಡ್ತಾರೆ ನಂಗೆ ತುಂಬಾ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ, ಹೇಳಕ್ ಆಗ್ತಾ ಇಲ್ಲ. ಅದ್ರಲ್ಲಿ ನಿಮ್ ಕ್ಯಾಮ್ರಾಮ್ಯಾನ್ ಬಂದ್ರೆ ನಂಗೆ ಇನ್ನೂ ಖುಷಿ. ಅಲ್ಲ, ನನಗೇನಂದ್ರೆ ಇಲ್ಲ, ನಾವು ಇದನ್ನ ಕಳ್ಕೊಂಡ್ಬಿಟ್ಟಿದ್ದೀವಲ್ಲ ಎಲ್ಲೇ ಸಣ್ಣದ್ರಲ್ಲಿ. ನೀವು ಆಮೇಲೆ ನೋಡು, ಇವತ್ತು ನಿಮಗೆಲ್ಲ ಬೇಕಾದಷ್ಟಿದೆ. ಇವತ್ತು ನೀವೇ 100 ಜನಕ್ಕೆ ಊಟ ಹಾಕೋ ಪರಿಸ್ಥಿತಿಗಿದ್ದೀರಿ. ಇವತ್ತು ಎಲ್ಲವೂ ಇದೆ ಬಿಡ್ರಿ, ಈ ಪ್ರಶ್ನೆ ಬೇರೆ. ಬಟ್ ಅದನ್ನು ನಾವು ಒಂದು ಸಣ್ಣ ಡೀಟೇಲ್ನ ನೆನಪಿಟ್ಟು ಅದನ್ನು ನೀವು ಈಗಲೂ ನೀವು ಹೇಳ್ತಾ ಇದ್ದರೆ ಅದು ತಿಂದಷ್ಟೇ ಖುಷಿ ಆಗ್ತಿದೆ, ನೋಡಿದಷ್ಟೇ ಆ ಕಣ್ಣಿನ ಹೊಳಪಿದೆ. ಹೌದು ಸರ್. ನೆನಪುಗಳಿದೆಯಲ್ಲ, ನೆನಪುಗಳ ಜೀವನದಲ್ಲಿ ಯಾವತ್ತೂ ಮರೆಯಾಗಲ್ಲ ಸರ್. ನಾವ್ ಹೇಳ್ತೀವಿ ಅಯ್ಯೋ ಅದೆಲ್ಲ ಮರೆತು ಮುಂದಕ್ಕೆ ಬಂದಿದ್ದೀನಿ ಅಂತ. ನೀವು ಇವಾಗ ಹಳೇದೆಲ್ಲ ರೀಕಾಲ್ ಮಾಡಿದಾಗ ಹೌದಾ ಹಿಂಗಿತ್ತ, ಅಯ್ಯೋ ಹಿಂಗೆಲ್ಲ ಇತ್ತ. ಇವಾಗ 20 ರೂಪಾಯಿ ಅಂದ್ರೆ ಹೌದಾ ಬಿಡು ಅಂತ ಧೈರ್ಯ ಮಾಡಿ ಏನೋ ತಗೋತೀವಿ. ಅವಾಗ ಹಂಗಿರ್ಲಿಲ್ಲ ಅಲ್ಲ. 1 ರೂಪಾಯಿಗೆ ಎಷ್ಟೊಂದು ಯೋಚನೆ ಮಾಡ್ಬೇಕಿತ್ತಲ್ವಾ? ನೀವು ನಂಬ್ತಿರ ಬಿಡ್ತೀರ, ನಾನು 1 ರೂಪಾಯಿ ಯಾವ ಬಸ್ ಡ್ರೈವರ್ ಹತ್ರನೂ ಬಿಡಲ್ಲ, ಯಾವ ಕಂಡಕ್ಟರ್ ಹತ್ರ ಬಿಡಲ್ಲ, ಯಾವ್ದಾರು ದಿನಸಿ ಅಂಗಡಿಗೆ ಹೋದ್ರು ಕೂಡ 1 ರೂಪಾಯಿ ಚೇಂಜ್ ಇಲ್ಲ, ಚಾಕ್ಲೇಟ್ ಕೊಡ್ತೀನಿ ಅಂದ್ರೆ ಯಾಕೆ ಚಾಕ್ಲೇಟ್ ಕೊಡ್ತೀರಾ? 1 ರೂಪಾಯಿ ದುಡ್ಡು ಕೊಡಿ, ನನಗೆ ದಿನಸಿ ಬೇಡ ಅಂತೆಲ್ಲ ಇವಾಗ್ಲೂ ಬರ್ತೀನಿ ಸರ್. ನಾನು ಹಂಗೆ ಬರಲ್ಲ, ಚಾಕ್ಲೇಟ್ ಅಂತ ಇಸ್ಕೊಬರಲ್ಲ. ಮೆಡಿಕಲ್ ಶಾಪಿಗೆ ಹೋದ್ರು ಕೂಡ ಇಸ್ಕೊಂಬರಲ್ಲ, ಎಲ್ಲರೂ ಚಾಕ್ಲೇಟ್ ಇಸ್ಕೊಬಾರದು. ನಮ್ಮ ಡ್ರೈವರ್ಗೆ ಹೇಳಿದೆ, ಅಕ್ಕ ಇದು ಕೊಟ್ಬಿಡ ಕಣಕ್ಕ, ಇವಾಗ 5 ರೂಪಾಯಿ ಚಾಕ್ಲೇಟ್ ಕೊಟ್ಬಿಡ, ವಾಪಸ್ ಕೊಟ್ಬಿಟ್ಟು ದುಡ್ಡು ಇಸ್ಕೊಂಬ, ಇಲ್ಲ ನಿನ್ನ ಸಂಬಳದಲ್ಲಿ ಕಟ್ ಮಾಡ್ತೀನಿ ಅಂತ ಹೇಳ್ತೀನಿ. 5 ರೂಪಾಯಿಗೆ ಏನು ವ್ಯಾಲ್ಯೂ ಇಲ್ವಾ? ನೀನು ಚಾಕ್ಲೇಟ್ ಬೇಕಾ ತಗೋ, ಚಿಲ್ಲರೆ ಕೊಟ್ಟಿಲ್ಲ ಅಂತ ಇಸ್ಕೊಬರ್ಬೇಡ, ಅವ್ರು 5 ರೂಪಾಯಿ ಕಡಿಮೆ ತಗೊಳ್ತಾರ ಅಂತ ಹೇಳಿ ಇದು ಮಾಡಿದೆ. ಒಂದಿನ ಮಾಲಲ್ಲಿ ಹಂಗೆ ಆಯಿತು, 299 ಏನೋ ತಗೊಂಡೆ, 1 ರೂಪಾಯಿ ಕೊಡನೇ ಇಲ್ಲ. ಆಯ್ತಲ್ವಾ, ನಿಮ್ಮ ಹತ್ರ ಚೇಂಜ್ ಇಲ್ಲ, ನಾನು 200 ಕೊಡ್ತೀನಿ, 99 ನಾನು ನೆಕ್ಸ್ಟ್ ಟೈಮ್ ಬಂದಾಗ ಕೊಡ್ತೀನಿ, ಕೊಡಿ ಅಂದೆ. ಅವಾಗ 1 ರೂಪಾಯಿ ಚೇಂಜ್ ಬಂತು ಅವ್ರ ಹತ್ರ. ಅಂದರೆ 1 ರೂಪಾಯಿ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ ಸರ್? 1 ರೂಪಾಯಿ ಕೂಡಿದ್ರೆ 100 ಕೂಡಿದ್ರೆ 1000 ಕೂಡಿದ್ರೆ 1,00,000. ಅದಿಲ್ಲ ಅಂತ ಹೇಳಿದ್ರೆ ಹೆಂಗೆ ಸರ್? 1 ರೂಪಾಯಿ 2 ರೂಪಾಯಿ ಬಿಟ್ಟು ಮಗಳೇ ಅಲ್ಲ ಸರ್ ನಾನು. ಯಾಕೆಂದ್ರೆ 1 ರೂಪಾಯಿ ವ್ಯಾಲ್ಯೂನು ನನ್ಗೆ ಗೊತ್ತಿದೆ. ಇನ್ನು ದುಡ್ಡೇ ನೋಡಿಲ್ವಲ್ಲ, ದುಡ್ಡು ನೋಡಿದೆ ಬಿಡಪ್ಪ ಅನ್ನೋದಕ್ಕೆ, ಹೋಗ್ಲಿ ಬಿಡಪ್ಪ ಅನ್ನೋದಕ್ಕೆ. ದುಡ್ಡೇ ಇಲ್ವಲ್ಲ ನಮ್ಮ ಹತ್ರ. ಪಾಕೆಟ್ ಮನಿನೇ ಇಲ್ಲ. ಅಪ್ಪ ಅಮ್ಮ ಕೊಡ್ತಾರೆ ಅಂತ ಎಲ್ಲರೂ ಹೇಳ್ತಾರೆ, ಇಷ್ಟು ಪಾಕೆಟ್ ಮನಿ ಕೊಡ್ತಾರೆ, ನಮ್ಗೆ ಇಲ್ವೇ ಇಲ್ವಲ್ಲ ಪಾಕೆಟ್ ಮನಿನೇನೆ. ಪಾಕೆಟೇ ಇಲ್ಲ, ಇನ್ ಮನಿ ಎಲ್ಲಿಂದ ಬರುತ್ತೆ ಸರ್? ಹಂಗಾಗಿ ನಾನ್ ಬಿಡಲ್ಲ ಸರ್, ನಾನಂತೂ ಬಿಡಲ್ಲ. ಒಂದು ಬೇರೆ ದುಡ್ಡಿಗೆ ನಾನು ಇಷ್ಟಪಡಲ್ಲ, ನನ್ನ ದುಡ್ಡಂತೂ ಬಿಡಲ್ಲ. ಅದು ನನ್ನ ಪಾಲಿಸಿ ಸರ್. ಬೇರೆದಕ್ಕಿಂತ ಆಸೆನೇ ಪಡಲ್ಲ. ಎಷ್ಟು ಸೆಲೆಬ್ರಿಟೀಸ್ ಇಂಟರ್ವ್ಯೂ ಮಾಡಿದಾಗ ಸೆಲೆಬ್ರಿಟಿ ಬರ್ಡೇ ಪಾರ್ಟಿ ಇತ್ತು, ಸೆಲೆಬ್ರಿಟಿ ವೆಡ್ಡಿಂಗ್ ಆನಿವರ್ಸರಿ ಇತ್ತು, ಸೆಲೆಬ್ರಿಟೀಸ್ ಎಷ್ಟು ಪರ್ಸನಲ್ ಆಗಿ ನನ್ನ ಕರಿಯರು ಅಂತ ಹೇಳಿದ್ರೆ ನಂದೊಂದು ಅಜೆಂಡಾ ಇತ್ತು. ಆ ಇನ್ಸಿಡೆಂಟ್ ಆದ್ಮೇಲೆ ಅದೇ ನನ್ನ ಮನಸ್ಸು ಗಂಗೋತ್ರಿಲಿ ಇದ್ದಾಗ ಯಾರೋ ಇದು ಮಾಡಿದ್ರಲ್ಲ, ಇಲ್ಲ ಯಾರನ್ನು ಫ್ರೆಂಡ್ ಮಾಡ್ಕೊಂಬದ್ದು ಹೊಸ್ದಾಗಿ. ಮತ್ತೆ ಹೊಸ್ದಾಗಿ ಫ್ರೆಂಡ್ ಮಾಡ್ಕೊಂಡು ನಾನು ಈ ಸಿನಿಮಾ ಫೀಲ್ಡಲ್ಲಿ ಇರೋದ್ರಿಂದ ಜನಗಳ ಗಾಸಿಪ್ ಏನೇನೋ ಮಾಡ್ತಾರೆ, ರಿಪೋರ್ಟರ್ಸ್ನೂ ಬಿಟ್ಟಿರಲ್ಲ ಅಂದರೆ ಗಾಸಿಪ್ಗಳಲ್ಲಿ. ಹಂಗಾಗಿ ನಂದು ಎಷ್ಟು ಬರವಣಿಗೆ ಆಯಿತು ಅಷ್ಟು ನೋಡಿಕೊಂಡು PGಗೆ ಹೋಗಿರ್ಬೇಕು ಅಷ್ಟೇ. ಇವಾಗೇನು ಆರ್ಟಿಕಲ್ ಬರಬೇಕು ಆ ಪೇಪರ್ಗೆ ಈ ಪೇಪರ್ಗೆ ಅಂತ ಏನಿಲ್ಲ, ಅಲ್ಲಿ ಬರ್ದು ಮುಗಿಸ್ಕೊಂಡು ಬರಬೇಕು. ಏನಾದರೂ ನ್ಯೂಸ್ ಪೇಪರ್ ಓದಬೇಕು ಅನ್ನೋದು ಬಿಟ್ಟರೆ ಬೇರೆ ಇನ್ನೇನು ಇರಲಿಲ್ಲ. ಯಾವುದಾದ್ರೂ ಒಂದು ನೆನಪು ಮಾಡ್ಕೊಂಡು ಹೇಳಿದ್ರೆ ಸಿಹಿ ಕಹಿ ಎರಡು ನಿಮ್ಮ ರಿಪೋರ್ಟಲ್ಲಿ? ರಿಪೋರ್ಟಲ್ಲಿ ಏನಾಯ್ತು ಅಂದರೆ ಒಂದು ಫನ್ ಇನ್ಸಿಡೆಂಟ್ ಇದು ಮಾಡ್ತೀನಿ, ಇವಾಗ ನೆನಪಿಸ್ಕೊಳ್ತೀನಿ. ಕೆಂಪೇಗೌಡರ ಜಯಂತಿ ಆಯಿತು. ಏನಾಯ್ತು ಗೊತ್ತಾ, ನಮ್ಮ ಸೀನಿಯರು ಯಾವಾಗಲೂ ಸುದ್ದಿ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಸೀನಿಯರ್ ಏನು ತಗೊಂಡು ಬಿಡ್ತಾರೆ ಅದನ್ನ ನಾವು ಜೂನಿಯರ್ ತಗೋಬೇಕಾಗುತ್ತೆ ಒಂದೊಂದ್ಸಲ. ಆಪ್ಷನ್ ಇರಲ್ಲ ನಮಗೆ, ಇಲ್ಲಾಂದ್ರೆ ಅದು ನಮಗೆ ಸಿಗೋದೇ ಇಲ್ಲ. ಹಂಗ್ ಬೇರೆ ಇರುತ್ತೆ. ಅದ್ರಲ್ಲಿ ಬೇರೆ ನಾನು ವಾಯ್ಸ್ ರೈಸ್ ಮಾಡಲ್ಲ,
ಹೌದಾ ಸರಿ ಆಯಿತು ಬಿಡಿ ಅಂತ ಇರ್ತೀನಲ್ಲ. ಹಂಗಿದ್ದಾಗ ಕೆಂಪೇಗೌಡ ಜಯಂತಿ ಬಂತು. ಕೆಂಪೇಗೌಡ ಜಯಂತಿ ಬಂದಾಗ ಎಲ್ಲರೂ ಬರೆದ್ರು. ನನಗೇನಂತ ಕೊಟ್ಟರು ಅಂದರೆ ಸ್ಯಾಂಡಲ್ವುಡ್ಡಲ್ಲಿ ಗೌಡ ಗೌಡ್ತಿಯರ ದರ್ಬಾರ್ ಅಂತ ಕೊಟ್ಟರು. ನನ್ನ ಬೈಲೇನು ಹಾಕಿದ್ರು. ಅದು ಯಾವ ಮಟ್ಟಕ್ಕೆ ಟ್ರೋಲ್ ಆಯಿತು ಅಂತ ಹೇಳಿದರೆ ಅದನ್ನು ಜಗ್ಗೇಶ್ ಅವರು ಅವ್ರ ಟ್ವಿಟರಲ್ಲಿ ಹ್ಯಾಪಿ ಮೂಮೆಂಟಲ್ಲಿ ಬರ್ಕೊಂಡ್ರು. ಕೆಂಪೇಗೌಡ ಜಯಂತಿ ದಿನ ವಿಶೇಷವಾಗಿ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ನಂದಿನಿ ಅವ್ರು ಬರೆದಿರೋ ಆರ್ಟಿಕಲ್ ಅಂತ ಹೇಳ್ಬಿಟ್ಟು ಅವರು ಡೈಲಿ ಟ್ವೀಟ್ ಮಾಡ್ಕೊಳ್ತಾರಲ್ಲ, ಹಂಗೆ ಟ್ವೀಟ್ ಮಾಡ್ಕೊಂಡ್ರು. ಆವಾಗ ಅಚ್ಚಲಾಗಿ ಸೋಷಿಯಲ್ ಮೀಡಿಯಾಕ್ಕೆ ನಾನು ಬಂದಿದ್ದೆ. ನಂದೆಲ್ಲ ಫೋಟೋಸ್ ಹಾಕ್ಕೊಂಡಿದ್ದೆ, ನಾನು ಯಾರ್ಯಾರು ಸೆಲೆಬ್ರಿಟೀಸ್ ಇಂಟರ್ವ್ಯೂ ಮಾಡ್ತೀನಿ ಅವ್ರದ್ದೆಲ್ಲ ಹಾಕ್ಕೊಂಡಿದ್ದೆ, ಮತ್ತು ಅದ್ರ ಜೊತೆಗೆ ಯಾವ್ಯಾವ ಪೇಪರ್ ಆರ್ಟಿಕಲ್ ಬರುತ್ತೆ ಅದನ್ನೆಲ್ಲ ಹಾಕೊಳ್ತಾ ಇರ್ತೀನಲ್ಲ. ಅವಾಗ ಟ್ವಿಟರಲ್ಲಿ ರೀಟ್ವೀಟ್ ಮಾಡ್ಕೊಳ್ತಾ ಇದ್ದೆ. ಅವ್ರೇನೇ ಬರೆದ್ರು, ಯಾರ್ದು ಬರೆದಿರ್ತೆ ಅವರು ಹಾಕೊಳ್ಳೋರು, ಖುಷಿಯಿಂದ ಅವ್ರು ಹಾಕೊಳ್ಳೋರಲ್ಲ. ಪತ್ರಿಕೆಗಳಲ್ಲಿ ಬಂದಿದ್ದೆಲ್ಲನು ನಾವು ಹೆಂಗೆ ಯೂಟ್ಯೂಬಲ್ಲಿ ಬಂದಿದ್ದೆಲ್ಲ ಶೇರ್ ಮಾಡ್ಕೊಳ್ತಾ ಹಿಂಗೆ ಶೇರ್ ಮಾಡ್ಕೊಳ್ಳೋರು. ಅದು ಆ ಮಟ್ಟಕ್ಕೆ ಟ್ರೋಲ್ ಆಯಿತು ಅಂತ ಹೇಳಿದರೆ ಆ ಬೈಲನಲ್ಲಿ ನನ್ನ ಹೆಸರು ನಂದಿನಿ ಗೌಡ ಕೇಲ್ ಅಂತ ಇತ್ತು. ಜಾತೀಯತೆ ತಂದುಬಿಟ್ರು ಇವರು, ಹಂಗೆ ಹಿಂಗೆ ಅಂತ ಏನೇನೋ ಟ್ರೋಲ್ಗಳು ಸರ್. ಆವಾಗಲೇ ಟ್ರೋಲ್ ಆಗಿತ್ತು, ತುಂಬ ಆರ್ಟಿಕಲ್ ಟ್ರೋಲ್ ಆಗಿದ್ದು. ಅಲ್ಲಿ ಆ ಆರ್ಟಿಕಲ್ ಆ ರಿಪೋರ್ಟರು ಗೌಡ್ರೆ ಇರಬೇಕು, ಅದಕ್ಕೆ ಅವ್ರ ಬಗ್ಗೆನೇ ಬರೆದಿದ್ದಾರೆ. ಸರ್ ನಾವು ನಿಮ್ಮನ್ನ ಒಂದು ಸೆಲೆಬ್ರಿಟೀಸಿ ಆಗಿ ನೋಡ್ತೀವಿ ಸರ್, ಜಾತಿಯಿಂದ ನೋಡಲ್ಲ ಸರ್, ಹಂಗೆ ಹಿಂಗೆ ಅಂತ ಹೇಳಿ ಬೇರೆಯವ್ರದೆಲ್ಲ ಕೆಂಪೇಗೌಡ ಸಿನಿಮಾಗಳೇ ಅವೇ ಬಂದಿದೆ ಅಂತ ಬರೆದ್ರು. ಅಂದರೆ ಕೆಂಪೇಗೌಡರ ಹಾಡುಗಳು ಯಾವ್ದಾವ್ದು ಬಂದಿದೆ ಅಂತ ಸೀನಿಯರ್ ಎಲ್ಲ ಬರೋದು. ನನಗೆ ಆ ಟೈಟಲ್ ಕೊಟ್ಬಿಟ್ರು. ಹೆಡ್ಲೈನ್ ಕೊಟ್ಟಿದ್ದು ನಮ್ಮ ಎಡಿಟರ್, ಟ್ರೋಲ್ ಆಗಿದ್ದು ನನ್ನ ಹೆಸರು ಸರ್. ಇನ್ನೊಂದು ಬ್ಯಾಡ್ ಇನ್ಸಿಡೆಂಟ್ ಅಂತ ಹೇಳಿದ್ರೆ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಪತ್ರಿಕೋದ್ಯಮದಲ್ಲಿ ನನ್ನ ಸಿನಿಮಾ ಇದರಲ್ಲಿ ನಾವೇನೇ ಮಾಡಿದ್ರು ಡಿಸೈಡ್ ಮಾಡೋದು ಎಡಿಟರ್ ಆಗಿರ್ತಾರೆ. ಮತ್ತೆ ನಾನು ಏನೋ ಬರೆದಿರ್ತೀನಿ, ಫಾರ್ ಎಕ್ಸಾಂಪಲ್ XYZ ನಿಮ್ಮ ಇವರೇ ಮಗಳು ಆಕ್ಟರ್ಸ್ ಇವ್ರ ಬಗ್ಗೆ ಬರ್ದಿರ್ತೀನಿ. ವಿತ್ ರೆಕಾರ್ಡ್ ಇಲ್ಲ ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಕೊನೆಗೆ ಆರ್ಟಿಕಲ್ ಬಂದಾಗ ನಾನು ಹೇಳಿಲ್ಲ ಅಂತ ವಾದ ಮಾಡ್ತಾರೆ. ನಮ್ಮ ಬಗ್ಗೆ ಕೇಸ್ ಹಾಕೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ಒಂದ್ಸಲ ಯಾರೋ ಒಬ್ರು ವಾದ ಮಾಡಿದ್ರು ನನಗೆ ಆ ಥರ. ಹಂಗಾಗಿ ನಾನು ಏನೇ ರೆಕಾರ್ಡಿಂಗ್ ಆದ್ರೂ ಅವ್ರ ಆರ್ಟಿಕಲ್ ಬಂದು ಒಂದು ವಾರ ಆದ್ರೂ ಇಟ್ಕೊಳ್ತಾ ಇದ್ದೆ. ಓ, ನೀವು ಇದನ್ನ ಮಾಡೋ ಮುಂದೆ ರೆಕಾರ್ಡ್ ಇಟ್ಕೊಂಡಿರ್ತೀರಿ. ನಾನು ಎಲ್ಲರನ್ನೂ ಡೈರೆಕ್ಟಾಗಿ ಮೀಟ್ ಮಾಡ್ತಾ ಇರ್ನಿಲ್ವಲ್ಲ, ಹೇಳಿದ್ನಲ್ಲ ಏಸ್ ರೂಮಲ್ಲಿ ಕುತ್ಕೊಂಡು ಆರ್ಟಿಕಲ್ ಬರೆಯೋದು. ಶಿವಣ್ಣಂಗೆ ಕಾಲ್ ಮಾಡ್ಬೇಕಾ ಮಾಡು, ಇವರಿಗೆ ಸುದೀಪ್ ಮ್ಯಾನೇಜರಿಗೆ ಕಾಲ್ ಮಾಡ್ಬೇಕಾ ಮಾಡು, ಅಥವಾ ಯಾರಾದರೂ ರಶ್ಮಿಕಾ ಮಂದಣ್ಣಕ್ಕೆ ಮಾಡ್ಬೇಕಾ ಮಾಡು. ಮತ್ತೆ ಯಾರ್ಯಾರಿದ್ದಾರೆ ಸ್ಯಾಂಡಲ್ವುಡ್ ಅಲ್ಲಿ ಪುನೀತ್ ರಾಜ್ಕುಮಾರ್ ಸರಿಗೆ ಮಾಡ್ಬೇಕಾ ಮಾಡಿ. ಪುನೀತ್ ರಾಜ್ಕುಮಾರ್ ಸರ್ ಶಿವಣ್ಣ ಸರ್ ಯಾವಾಗ ಕಾಲ್ ಮಾಡಿದ್ರೆ ಪಿಕ್ ಮಾಡೋರು, ಹೌದಾ? ಯಾವಾಗಲೂ ಪಿಕ್ ಮಾಡೋರು. ಈವನ್ ಕಾಲ್ ಮಿಸ್ ಆದ್ರೂ ಕೂಡ ರಿಟರ್ನ್ ಅವರೇ ಮಾಡಿದ್ದಾರೆ. ಎಷ್ಟೋ ಸಲ ರಿಟರ್ನ್ ಅವರೇ ಮಾಡಿದ್ದಾರೆ, ಅವರಿಬ್ರು ರಿಟರ್ನ್ ಮಾಡಿದ್ದಾರೆ. ಇವಾಗ ಫಾರ್ ಎಕ್ಸಾಂಪಲ್ ಮೊನ್ನೆ ಬಂದಿರೋರು, ಸೊ ನಂದಿನಿ ಐ ಆಮ್ ಸೋ ಬಿಸಿ, ಇಲ್ಲಿ ಕಾಲ್ ಯು ಲೇಟರ್ ಅಂತ ಹೇಳ್ತಾರಲ್ಲ. ಶಿವಣ್ಣ ಸರ್ ಅಲ್ಲಾಗಲಿ ಅಪ್ಪು ಸರ್ ಆಗಲಿ ನಾನು ಅದು ಯಾವತ್ತೂ ನೋಡೇ ಇಲ್ಲ. ಬೆಳಗ್ಗೆ ಕಾಲ್ ಮಾಡಿದರೆ ಅವ್ರು ಯಾರು ಮಿಸ್ ಆಗಿ ಶೂಟಿಂಗಲ್ಲಿದ್ದರೆ ಮಿಡ್ ನೈಟ್ ನೋಡ್ಕೊಂಡ್ರು ಕಾಲ್ ಮಾಡಿದ್ದಾರೆ ಸರ್. ನಾನು ಮಿಡ್ ನೈಟಲ್ಲೆಲ್ಲ ರಿಸೀವ್ ಮಾಡಲ್ಲ ಅಂತ ಮಾರ್ನಿಂಗ್ ಬೆಳಗ್ಗೆ ರಿಸೀವ್ ಮಾಡಿದ್ದೀನಿ. ಹೌದಮ್ಮ ಸರಿಮಾ ಅಂತ ಹೇಳೋರು. ಹೌದಮ್ಮ ಸರಿ ಆಯ್ತು ಬಿಡಮ್ಮ ನಾನು ಶೂಟಿಂಗಲ್ಲಿ ಇದ್ದೇಮ್ಮ ಅಂತ. ಆ ಆಟಿಟ್ಯೂಡು ಗ್ರ್ಯಾಟಿಟ್ಯೂಡು ಎಲ್ಲ ಇವಾಗಿನ ಸೆಲೆಬ್ರಿಟೀಸ್ ಉಳಿಸ್ಕೊಬೇಕು ಸರ್. ಯಾಕೆಂತ ಹೇಳಿದರೆ ಒಂದ್ಸಲಿ ಕಾಲ್ ಮಾಡಿ ಬಿಸಿ ಲೇಟರ್ ಅಂತ ಹೇಳಿ ಮತ್ತೆ ರಿಪೀಟೇ ಮಾಡಲ್ಲ. ಮತ್ತು ಇನ್ನೊಂದಂತ ಹೇಳಿದರೆ ಅವರ ಪರ್ಸ್ನಾಲಿಟಿ ಬಗ್ಗೆ ಯಾವುದೋ ಬಗ್ಗೆ ಒಂದು ಮೀಡಿಯಾದಲ್ಲಿ ಒಬ್ಬರು ಪಾಸಿಟಿವ್ ಆಗಿ ಪೋರ್ಟ್ರೇ ಮಾಡಿದ್ದಾರೆ ಅಂತ ಹೇಳಿದಾಗ ಅದನ್ನು ಶೇರ್ ಮಾಡ್ಕೊಂಡೋಗ್ಲೂ ಕೂಡ ಯಾರು ರೈಟರ್ಸ್ ಇರ್ತಾರೆ, ಯಾವ ಪತ್ರಿಕೆಯಲ್ಲಿ ಬರೆದಿರ್ತಾರೆ ಅವ್ರಿಗೆ ಕ್ರೆಡಿಟ್ ಕೂಡ ಕೊಡಲ್ಲ. ಏನು ಅವ್ರೇನು ದುಡ್ಡು ತೊಗೊಂಡಿರಲ್ಲ, ಏನು ತೊಗೊಂಡಿರಲ್ಲ, ಆದರೂ ಬರ್ದಿರ್ತಾರಲ್ಲ ಅವ್ರ ಬಗ್ಗೆ ಅಂತ ಹೇಳಿದಾಗ ಆ ಮೀಡಿಯಾ ಪಬ್ಲಿಸಿಟಿಯಿಂದ ಅವ್ರ ಮೇಲೆ ಹೋಗಿರ್ತಾರೆ. ಎಲ್ರಿಗೂ ಹೇಳ್ತಾರೆ, ಕೆಲವೊಬ್ಬರು ಅದನ್ನು ಅವ್ರು ನೆನ್ಪು ಮಾಡ್ಕೊಳ್ಳೋದೇ ಇಲ್ಲ ಎಲ್ಲ ಹೋದಾಗ. ಬಟ್ ಎಲ್ಲರೂ ಅವ್ರ ಬರ್ಡೇ ಪಾರ್ಟಿಗೆ ಫಂಕ್ಷನ್ಗಳಿಗೆ ಅವ್ರ ಮನೆ ಗ್ರೂಪ್ ರಶ್ ಕರೆದ್ರೆ ಯಾರ ಮನೆ ಒಬ್ರು ಮನೆ ಗ್ರೂಪ್ ರಶ್ ಕೇಳಿಲ್ಲ. ನನ್ನ ತಲೆಯಲ್ಲಿತ್ತು ಸಿನಿಮಾ ಫೀಲ್ಡಿಗೆ ಬಂದಿದ್ದೀನಿ, ಸಿನಿಮಾದವ್ರ ಜೊತೆ ಸೇರಬೇಕು, ಆದರೆ ಅವ್ರ ಜೊತೆ ಪರ್ಸ್ನಲಾಗಿ ಯಾವುದಕ್ಕೂ ಹೋಗಬಾರ್ದು, ನನ್ನ ಪ್ರೊಫೆಷನಲಾಗಿ ಎಷ್ಟಿರುತ್ತೆ ಅಷ್ಟಿರಬೇಕಂತ. ಎಷ್ಟು ಜನ ಕರೆದ್ರು. ಪಾಪ ನಂದಿನಿ ಅವರೇ ಬನ್ನಿ, ನಿಮ್ಮ ನನ್ನ ಆರ್ಟಿಕಲ್ ತುಂಬ ಚೆನ್ನಾಗಿ ಬರೆದಿದ್ದೀರಾ, ಒಂದು ಊಟಕ್ಕೆ ಸಿಗೋಣ ಬನ್ನಿ, ತುಂಬ ಚೆನ್ನಾಗಿತ್ತು, ನಂಗೆ ಖುಷಿ ಆಯಿತು, ನೀವೇ ಫಸ್ಟ್ ಟೈಮ್ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿರೋದು, ಬನ್ನಿ ಅಂತ ಕರೆದಿದ್ದಾರೆ. ನಾನು ಎಲ್ಲೂ ಹೋಗ್ತಾ ಇರಲಿಲ್ಲ ಸರ್. ಮತ್ತು ಯಾರು ಹೇಳಿದ್ನಲ್ಲ, ಫಾರ್ ಎಕ್ಸಾಂಪಲ್ ಶಿವಣ್ಣ ಅಥವಾ ಅಪ್ಪು ಸರ್ ಆಗಿರ್ಬೋದು, ಅಥವಾ ಬೇರೆ ಆ ಥರ ಸೆಲೆಬ್ರಿಟೀಸ್ ಏನಾದರೂ ಬೆಳಗ್ಗೆ ಟೈಮ್ ಕಾಲ್ ಮಾಡಿ ಮಿಸ್ ಆದರೆ ಸಂಜೆ 5 ಗಂಟೆ ಮೇಲೆ ಕಾಲ್ ಮಾಡಿದರೆ ಪಿಕ್ ಮಾಡ್ತಾರಲ್ಲ. ಮತ್ತು ನಾನು ಮಾರ್ನಿಂಗ್ ಅವ್ರು ಕಾಲ್ ಪಿಕ್ ಮಾಡ್ತಾ ಇದ್ದಿದ್ದೆ ಮಾರ್ನಿಂಗ್ 9 ಗಂಟೆ ಮೇಲೆ. ನನ್ನ ಪರ್ಸ್ನಲ್ ಟೈಮ್ ಅವ್ರಿಗೆ ಕೊಡಬಾರ್ದು ಅಂತ ನನ್ನ ಮೈಂಡಲ್ಲಿ ಡಿಸೈಡ್ ಆಗಿದೆ. ಈ ನಡುವೆ ನನಗೆ ಯಾವುದೋ ಒಂದು ಮೇನ್ ಚಾನಲಲ್ಲಿ ಸೀರಿಯಲಲ್ಲಿ ಮೇನ್ ಲೀಡಿಗೆ ಆಫರ್ ಬಂತು. ಆದರೆ ನಾನು ಹೋಗ್ಲಿಲ್ಲ. ಆಫರ್ ಬಂದಿತ್ತು, ನಾನು ಹೋಗ್ಲಿಲ್ಲ. ನನಗೆ ಇಷ್ಟ ಇರಲಿಲ್ಲ. ಯಾಕೆಂತ ಹೇಳಿದರೆ ನನಗೆ ಬರೆಯೋದಷ್ಟೇ ಬಿಟ್ಟರೆ ಇನ್ನು ಬೇರೆ ಪ್ರಪಂಚ ಇರಲಿಲ್ಲ ಸರ್. ನನಗೆ ದುಡ್ಡು ಮಾಡಬೇಕು, ಮತ್ತು ಏನೋ ಗೌರ್ಮೆಂಟ್ ಜಾಬ್ಗೆ ಹೋಗ್ಬೇಕು, ಆ ಥಾಟ್ ಎಲ್ಲ ಚೇಂಜ್ ಆಯಿತು. ಬಟ್ ಬರವಣಿಗೆ ಬರಿಬೇಕು. ಇಲ್ಲ ಒಂದು ಕಡೆ ಈ ಫೀಲ್ಡಲ್ಲೇ ಸಂಬಳ ಜಾಸ್ತಿ ಆಗುತ್ತಲ್ವಾ, ಈ ಫೀಲ್ಡಲ್ಲೇ ಹೆಸರು ಬರುತ್ತೆ ಅಲ್ವಾ, ಒಳ್ಳೊಳ್ಳೆ ಆರ್ಟಿಕಲ್ ಬರಿಬೇಕು, ಒಳ್ಳೊಳ್ಳೆ ಇದು ಮಾಡಬೇಕು, ಇದಕ್ಕಿಂತ ಒಳ್ಳೆ ಪೊಸಿಷನ್ಗೆ ಹೋಗಬೇಕು ಅನ್ನೋ ಕನಸುಗಳನ್ನ ಕಂಡ್ಕೊಂಡು ಬಂದೇ ಹೊರತು
ಇದಕ್ಕೆ ಹೋಗ್ಬೇಕು, ದುಡ್ಡು ಮಾಡಬೇಕು, ಅಥವಾ ಇನ್ನೂ ನೇಮ್ ಫೇಮ್ ಬರುತ್ತೆ ಅನ್ನೋದಿರಲಿಲ್ಲ. ನನ್ನ ಹೆಸರು ಪತ್ರಿಕೆಯಲ್ಲಿ ಬರಬೇಕು, ಯಾವ್ದಾದ್ರು ಒಂದು ಪತ್ರಿಕೆಯಲ್ಲಿ ಡೈಲಿ ನಂದಿನಿ ಕೇಲ್ ಅಂತ ಇರಬೇಕು. ನಮ್ಮೂರವರೆಲ್ಲ ನೋಡಬೇಕು, ನನಗೆ ಗುರ್ತಿಸ್ಬೇಕು, ನಮ್ಮ ಶಿಕ್ಷಕರೆಲ್ಲ ನೆನ್ಪು ಮಾಡ್ಕೊಬೇಕು, ನನ್ನ ಸ್ಟೂಡೆಂಟ್ ಕಣಪ್ಪ ಅಂತ. ಒಂದಂತೂ ಅನ್ಯಾಯ ಮಾಡಿದಿರಿ ನೀವು. ಯಾಕೆ? ಇಷ್ಟೊತ್ತು ಎಷ್ಟು ಚಂದ ಕತೆ ಹೇಳಿದ್ರಿ ನೀವು. ಹಾಂ, ನೀವು ರಿಜೆಕ್ಟ್ ಮಾಡ್ಬಿಟ್ರಲ್ಲ. ನಮ್ಗೆ ಸೀರಿಯಲ್ ಪ್ರಪಂಚ ಅಥವಾ ಸಿನಿಮಾ ಪ್ರಪಂಚ ಒಂದು ಹೀರೋಯಿನ್ ಕಳ್ಕೊಂಡಂಗೆ ಆಯ್ತು ಈಗ. ಅಯ್ಯೋ ಹಾಗೇನಿಲ್ಲ ಸರ್, ಅವ್ರಕ್ಕಿಂತ ಇವಾಗ ಕಂಟೆಂಟ್ ಕ್ರಿಯೇಟರ್ ಆಗಿದ್ದೀನಲ್ಲ ಅಲ್ಲ, ಅದು ಯೂಟ್ಯೂಬಲ್ಲಿ ನನ್ನ ಯೂಟ್ಯೂಬಲ್ಲಿ ನಾನೇ ಹೀರೋಯಿನ್ ಅಲ್ಲ. ಅಲ್ಲ, ಅದು ಗ್ರೇಟ್. ಬಟ್ ಆ್ಯಕ್ಚುಲಿ ನನಗೆ ಈಗ ಅನ್ಸುತ್ತೆ ಅವಾಗ ಬಟ್ ಒಳ್ಳೆ ಅವಕಾಶ ನಿಮ್ಗೆ ಅದು. ಒಳ್ಳೆ ಅವಕಾಶ ಇತ್ತು, ಮತ್ತು ಕೈ ತುಂಬ ಸಂಬಳನೂ ಇರಲಿಲ್ಲ ನನಗೆ. ಇನ್ನೊಂದಂತ ಹೇಳಿದರೆ ಸೀರಿಯಲ್ಗಳಲ್ಲಿ ಕಾಸ್ಟ್ಯೂಮ್ಗಳೇ ಇರ್ತಾಯಿತ್ತು, ಜ್ಯುವೆಲರೀಸ್ಗಳೆಲ್ಲ ಇರ್ತಿತ್ತು. ಅದಕ್ಕೆ ಇನ್ವೆಸ್ಟ್ ಮಾಡೋವಷ್ಟು ಬಜೆಟ್ ನನ್ನಲ್ಲಿ ಇರಲಿಲ್ಲ ಸರ್. ಮತ್ತು ತುಂಬ ಜನ ಸೆಲೆಬ್ರಿಟೀಸ್ ಎಲ್ಲ ಇಂಟರ್ವ್ಯೂ ಮಾಡ್ತಾ ಇದ್ನಲ್ಲ, ಅವರೆಲ್ಲ ಅದನ್ನು ಹೇಳ್ತಾ ಇದ್ರಲ್ಲ, ಇದನ್ನು ತೊಗೋಬೇಕು, ಅದನ್ನು ತೊಗೋಬೇಕು, ಇಷ್ಟು ಸಿದ್ಧತೆಗಳನ್ನ ಮಾಡ್ಕೋಬೇಕು. ಆ ಸಿದ್ಧತೆಗಳನ್ನ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಹೌದು, ಆಯ್ತು, ಅಲ್ಲಿಗೆ ಬಿಟ್ರಿ. ಇದ್ರ ಮಧ್ಯೆ ಯಾವ್ದೋ ಲವ್ ಗಿವ್ ಮಾಡ್ಬೇಕು, ಅದಕ್ಕೇನು ಜಾಗ ಸಿಗ್ಲಿಲ್ವಾ ಅಥವಾ ಮನ್ಸೇ ಇರ್ಲಿಲ್ವಾ? ಏನಾಯ್ತು? ಇಲ್ಲ, ನನ್ನಿಂದ ತುಂಬಾ ಜನ ಹುಡುಗರು ಬಂದಿದ್ರು. ಹಾ, ಕಾಲೇಜ್ ಡೇಸಿಂದಲೂ ತುಂಬಾ ಜನ ಬಂದಿದ್ರು. ಬಟ್ ನಾನು ಯಾರಿಗೂ ಲವ್ ಮಾಡಲಿಲ್ಲ. ಬಟ್ ಗಾಸಿಪ್ಗಳೇನು ಬಿಡಲಿಲ್ಲ. ನಂದಿನಿ ಗಾಸಿಪಿಂದ ದೂರ ಆದರೂ ಗಾಸಿಪ್ ನಂದಿನಿಗಳ ಯಾವಾಗಲೂ ತಗ್ಲಾಕೊಂಡು ಬಂತು. ಮಾಸ್ಟರ್ ಡಿಗ್ರಿಲಿ ಆಗಿರ್ಬೋದು, ಯಾರೋ ಒಂದು ಸೀನಿಯರ್ ಬಂದು ಮಾತಾಡಿಸ್ತಾರೆ ಅನ್ಕೊಳ್ಳೋಣ, ನಮ್ಮಲ್ಲಿ ಅವರಲ್ಲಿ ಫೀಲಿಂಗ್ ಇರಲಿಲ್ಲ. ನೋಡ್ತಾ ಇರ್ತಾರಲ್ಲ ಅವ್ರವ್ರಿಗೆ ಹೌದಲ್ಲ ಈ ಪೇರಲ್ವಾ ಅಂತ ಇದು ಮಾಡೋರಷ್ಟೇ. ಅದು ಹೆಂಗೆ ಆಗುತ್ತೆ ಅಂದರೆ, ನಾನು ಹೆಂಗೆ ಅಂದರೆ ಈ ಕಿವಿಲಿ ಕೇಳಿಸ್ಕೊಂಡು ಈ ಕಿವಿಲಿ ಅಂಥ ವಿಷಯಗಳನ್ನ ಬಿಡ್ತಾ ಇದ್ದೆ. ಅದನ್ನೆಲ್ಲ ಎಲ್ಲಿಗೆ ತಗೊಳ್ತಾ ಇರಲಿಲ್ಲ. ಹಿಂಗೆ ಕೇಳಿಸ್ಕೊಳ್ಳೋದು, ಹಿಂಗೆ ಬಿಡೋದು, ಅದು ನಂಗೆ ಪ್ಲಸ್ ಪಾಯಿಂಟ್. ಇವಾಗಲೂ ಅಷ್ಟೇ, ಆ ಥರ ವಿಷಯಗಳು ಬಂದಾಗ ನಾನು ಹಿಂಗೆ ಕೇಳಿಸ್ಕೊತೀನಿ, ಹಿಂಗೆ ಬಿಡ್ತೀನಿ ಹೊರತು ಎಲ್ಲಿ ಇಟ್ಕೊಳ್ಳಲ್ಲ. ಇಲ್ಲಿ ಇಟ್ಕೊಂಡ್ರೆ ಅದೆಲ್ಲ ಹೋಗ್ಬಿಡುತ್ತೆ ಸರ್. ನನಗೆ ಗೊತ್ತು, ನನಗೆಲ್ಲ ಯಾರೆಲ್ಲ ನನ್ನ ಹಿಂದೆ ಸ್ವಲ್ಪ ಗೊತ್ತಿಲ್ಲ ಸರ್. ಕಾಲೇಜ್ ಲೈಫಲ್ಲಿ ಅದೆಲ್ಲ ಇದ್ದೇ ಇರುತ್ತೆ. ಬಟ್ ನಾವು ಯಾರಿಗೂ ಫನ್ನಾಗಿ ತಗೊಂಡು ಸುಮ್ಮನಾಗ್ತಾ ಇದ್ದು. ಮತ್ತೀಗ ಅಂತ ಅದೃಷ್ಟವಂತರು ಯಾರಾದ್ರೂ ಹಾಗಾದ್ರೆ? ಅದೃಷ್ಟವಂತರ ಏನಿಲ್ಲ ಸರ್. ಅಂದರೆ ನನ್ನ ಲವ್ ಸ್ಟೋರಿ ನನಗಿಂತ ಆಕಾಶ್ ಅವ್ರು ಹೇಳಿದ್ರೆ ಚೆನ್ನಾಗಿರುತ್ತೆ. ಅದಕ್ಕಿಂತ ಮುಂಚೆ ನಾನು ಕಾರ್ ತೋರಿಸ್ತೀನಿ, ಬನ್ನಿ. ಕಾರ್ ತೋರಿಸ್ತೀರಾ? ಹಾಂ. ಏನು ಕಾರ್ ಇದು? ಯಾವಾಗ ತಗೊಂಡಿದ್ದು? ಏನು ಕತೆ? ಬನ್ನಿ ಸರ್, ನಾವು ಕಾರ್ ತಗೊಳ್ಳೋದು ಒಂದು ದೊಡ್ಡ ಸ್ಟೋರಿ ಹೇಳ್ತೀನಿ. ಹೌದಾ? ಹಾಂ.